श्रीगुरुभ्यो नमः। नरसिंहो किलाज्ञानमतध्वान्तदिवाकरः जयत्यमितसज्ञानसुखशक्तिभयोनिधिः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। प्रथमो हनुमान् नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नममरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। ಶ್ರೀಗುರುಭ್ಯೋ ನಮಃ. ಶ್ರಾವಣ ಮಾಸದ ಮಹಿಮೆಯನ್ನು ನೋಡ್ತಾ ಇದ್ದೀವಿ. ಸ್ಕಂದ ಪುರಾಣದಲ್ಲಿ ರುದ್ರದೇವರು ಸನತ್ ಕುಮಾರರಿಗೆ ಮಾಡಿದ ಉಪದೇಶ, ವಾರಗಳ ವ್ರತವನ್ನ ಹೇಳ್ತಾ ಬರ್ತಾ ಇದ್ದಾರೆ. ಭಾನುವಾರದ ವ್ರತ, ಸೋಮವಾರದ ವ್ರತ ಅಂತ ನಾವು ನೋಡಿದ್ದೀವಿ. ತದನಂತರ ಬರೋದು ಮಂಗಳಗೌರಿ ವ್ರತ ಅಂತ, ಅದು ಮಂಗಳವಾರ ಮಾಡತಕ್ಕದ್ದು. ರುದ್ರದೇವರು ಹೇಳ್ತಾರೆ, ಸನತ್ ಕುಮಾರ, ನಿನಗೆ ಭೌಮ ವ್ರತ ಅಂತಲೂ ಕರೀತಾರೆ. ಈ ವ್ರತವನ್ನ ಅನುಷ್ಠಾನ ಮಾಡುವುದರಿಂದ ಏನಾಗುತ್ತದೆ ಎಂಬ ಅದನ್ನು ತಿಳಿಸ್ತೇನೆ. ಈ ಭೌಮ ವ್ರತವನ್ನ ಅಂದರೆ ಮಂಗಳಗೌರಿ ವ್ರತವನ್ನ ಸ್ತ್ರೀಯರು ಆಚರಣೆ ಮಾಡುವುದರಿಂದ ಅವರಿಗೆ ವೈಧವ್ಯ ಬರೋದಿಲ್ಲ ಹಾಗೆ ಅಂತ. ಇದು ಮದುವೆಯಾದ ಬಳಿಕ 5 ವರ್ಷಗಳು ತನಕ ಮಾಡಬೇಕು ಹಾಗೆ ಅಂತ. ಎಲ್ಲಾ ಪಾಪವನ್ನು ನಾಶ ಮಾಡತಕ್ಕ ಈ ವ್ರತಕ್ಕೆ ಮಂಗಳಗೌರಿ ವ್ರತ ಅಂತಾನೆ ಹೆಸರು. ಮದುವೆಯಾದ ನಂತರ ಶ್ರಾವಣ ಮಾಸ ಶುಕ್ಲ ಪಕ್ಷ ಮೊದಲನೇ ಮಂಗಳವಾರದಿಂದ ಈ ವ್ರತವನ್ನ ಪ್ರಾರಂಭ ಮಾಡಬೇಕು ಹಾಗೆ ಅಂತ. ಬಾಳೆ ಗಿಡಗಳನ್ನ ಕಟ್ಟಿ ಹೂವುಗಳಿಂದ ಒಂದು ಮಂಟಪವನ್ನ ಅಲಂಕರಿಸಿ ಸಿದ್ಧಪಡಿಸಬೇಕು. ಆ ಮಂಟಪದ ಮೇಲ್ಭಾಗದಲ್ಲಿ ಮಧ್ಯದಲ್ಲಿ ಅನೇಕ ಹಣ್ಣುಗಳನ್ನ ಮಾಲಾಕಾರದಲ್ಲಿ ಇಡಬೇಕು. ವಸ್ತ್ರಗಳಿಂದ ಅಲಂಕರಿಸಲ್ಪಡಬೇಕು ಆ ಮಂಟಪವನ್ನ. ಆ ಮಂಟಪದ ಮಧ್ಯದಲ್ಲಿ ಬಂಗಾರದ ಗೌರಿ ದೇವಿಯ ಪ್ರತಿಮೆಯನ್ನ ಪ್ರತಿಷ್ಠಾಪನೆ ಮಾಡಿ ಪೂಜೆಯನ್ನು ಮಾಡಬೇಕು. ಬಂಗಾರ ಆಗದೇ ಇದ್ದವರು ಬೇರೆ ಯಾವ ಲೋಹದಲ್ಲಾದರೂ ಗೌರಿ ಶಿಲೆಯನ್ನ ಸಿದ್ಧಪಡಿಸಿ ಆ ಮಂಟಪದಲ್ಲಿಟ್ಟು ಪೂಜೆ ಮಾಡಬೇಕು. ಮಂಗಳಗೌರಿ 16 ಷೋಡಶೋಪಚಾರ ಉಪಚಾರದಿಂದ ಪೂಜೆ ಮಾಡಬೇಕು. 16 ಗೆರಿಕೆಗಳು ಮತ್ತೆ ಉತ್ತರಾಣಿ ಪತ್ರ ಅಂತ ಹೇಳ್ತಾರೆ. ಆ ಪತ್ರಗಳು, ಅಕ್ಕಿ, ಕಡಲೆಬೇಳೆ ಇದನ್ನೆಲ್ಲ ಇಟ್ಟು ಗೌರಿಯನ್ನ ಪೂಜಿಸಬೇಕು ಹಾಗೆ ಅಂತ. ದೇವಿಯ ಮುಂದೆ 16 ಎಳೆಗಳಿಂದ ಕೂಡಿದ ಒಂದೇ ದೀಪವನ್ನು ಅಥವಾ 16 ಬೇರೆ ಬೇರೆ ದೀಪಗಳನ್ನು, ಪ್ರತ್ಯೇಕ ದೀಪಗಳನ್ನು ಹಚ್ಚಬೇಕು ಹಾಗೆಂತ. ದಧ್ಯನ್ನ ನೈವೇದ್ಯ ಮಾಡಬೇಕು. ಈ ರೀತಿಯಾಗಿ ಶ್ರಾವಣ ಮಾಸದ ಎಲ್ಲಾ ಮಂಗಳವಾರದಲ್ಲೂ ಈ ಪೂಜೆಯನ್ನು ಮಾಡಿ 5 ವರ್ಷ ಗೌರಿ ಪೂಜೆಯನ್ನು ಮಾಡಿ ಉದ್ಯಾಪನವನ್ನ ಮಾಡಬೇಕು. ತಾಯಿಗೆ ವಾಯನದಾನ ಕೊಡಬೇಕು ಅಂತ ಹೇಳ್ತಾರೆ. ಅದು ಹೇಗೆಂದರೆ ಒಂದು ಫಲ ಭಾರ ಅಂತ ಹೇಳ್ತಾರೆ. ಬಂಗಾರದಿಂದ ಮಂಗಳಗೌರಿಯನ್ನು ಮಾಡಬೇಕು ಉದ್ಯಾಪನ ದಿವಸ, ಅಥವಾ ಅದ ಅರ್ಧ ಫಲವಾದರೂ ಮಾಡಬಹುದು, ಅಥವಾ ಕಾಲು ಭಾಗನಾದರೂ ಕಾಲು ಫಲ ಅಂತ ಅದನ್ನಾದ್ರೂ ಮಾಡಬಹುದು. ಶಕ್ತಿಗೆ ತಕ್ಕಂತೆ ಒಂದು ಬಂಗಾರದ ಗೌರಿ ಪ್ರತಿಮೆಯನ್ನು ಮಾಡಿ, ಬಂಗಾರ ಆಗದೇ ಇದ್ರೆ ಬೆಳ್ಳಿ ಅಥವಾ ತಾಮ್ರ ಇತ್ಯಾದಿ ಲೋಹದಿಂದನಾದರೂ ಮಾಡಿ, ಒಂದು ಪಾತ್ರೆಯಲ್ಲಿ ಅಕ್ಕಿಯನ್ನ ತುಂಬಿ ಅದರ ಮೇಲೆ ಉಡುವ ಬಟ್ಟೆಗಳು, ಹೊಸ ಬಟ್ಟೆಗಳನ್ನ ಇಟ್ಟು ಅದರ ಮೇಲೆ ಆ ದೇವಿಯ ಶಿಲೆಯನ್ನ, ಗೌರಿ ಪ್ರತಿಮೆಯನ್ನ ಇಟ್ಟು
ತಾಯಿಗೆ ವಾಯನದಾನ ಕೊಡಬೇಕು ಅಂತ ಹೇಳ್ತಾರೆ. ತಾಯಿಯ ಸ್ಥಾನದಲ್ಲಿ ವಯಸ್ಸಾದ ಸುಮಂಗಲಿಯರು, ಅವರಿಗೂ ಕೂಡ ಕೊಡಬಹುದು. 16 ಸುಮಂಗಲಿಯರನ್ನ ಕರೆಸಿ ಅವತ್ತು ಪೂಜೆ ಮಾಡಬೇಕು ಅಂತ ಇದೆ. ಈ ರೀತಿಯಾಗಿ ಉದ್ಯಾಪನವನ್ನ ಮಾಡಿದ ಸ್ತ್ರೀ 7 ಜನ್ಮದಲ್ಲಿ ಸೌಭಾಗ್ಯವನ್ನ ಪಡೆಯುತ್ತಾರೆ ಅಂತ. 7 ಜನ್ಮದಲ್ಲಿ ಸೌಭಾಗ್ಯವನ್ನ ಪಡೆದು ಮಕ್ಕಳು, ಮೊಮ್ಮಕ್ಕಳು, ಇನ್ನು ಲೌಕಿಕವಾದ ಸಂಪತ್ತು ಮತ್ತು ಗಂಡನ ಜೊತೆಗೆ ಸುಖವಾಗಿ ಅವರು ಇರ್ತಾರೆ ಹಾಗೆ ಅಂತ. ಆಗ ಸನತ್ಕುಮಾರರು ಕೇಳ್ತಾರೆ, ಶಂಭೋ, ಹಿಂದೆ ಯಾರಾದರೂ ಈ ವ್ರತವನ್ನ ಮಾಡಿದ್ದಾರಾ? ಯಾರು ಅನುಷ್ಠಾನ ಮಾಡಿದ್ದಾರೆ? ಅವರಿಗೇನು ಫಲ ಪ್ರಾಪ್ತಿಯಾಯಿತು? ಈ ವಿಷಯದಲ್ಲಿ ಶ್ರದ್ಧೆ ಉಂಟಾಗಬೇಕು ಅಂದ್ರೆ ಆ ವಿಚಾರವನ್ನು ಕೂಡ ನಮಗೆ ತಿಳಿಸಬೇಕು ಹಾಗೆ ಅಂತ ಪ್ರಾರ್ಥನೆಯನ್ನು ಮಾಡಿದಾಗ ರುದ್ರದೇವರು ಹೇಳ್ತಾರೆ, ಹಿಂದಿನ ಕಾಲ ಕುರುದೇಶದಲ್ಲಿ ಶ್ರುತಕೀರ್ತಿ ಅಂತ ಒಬ್ಬ ರಾಜ ಇದ್ದ. ಆ ಶ್ರುತಕೀರ್ತಿ ರಾಜ ಶಾಸ್ತ್ರವನ್ನ ಅರಿತವನಾಗಿ, ಕೀರ್ತಿವಂತನಾಗಿ, ಶತ್ರುಗಳನ್ನ ನಶಿಸುವವನಾಗಿ ಇದ್ದ. 64 ಕಲೆಗಳು ಏನಿದೆ ಅದೆಲ್ಲವೂ ಗೊತ್ತಿತ್ತಂತೆ ಅವನಿಗೆ. ಶ್ರೇಷ್ಠ ಧನುರ್ಧಾರಿಯಾಗಿದ್ದ. ಆದರೂ ಕೂಡ ಅವನಿಗೆ ಪುತ್ರ ಭಾಗ್ಯ ಇಲ್ಲ. ಅದು ಬಿಟ್ಟು ಮಿಕ್ಕಿದೆಲ್ಲ ಸಂಪತ್ತು ಇತ್ತು. ದೇವರು ಏನೋ ಒಂದು ತೀರ್ತಾನ್ ನೋಡಿ, ಪುತ್ರ ಭಾಗ್ಯ ಇಲ್ಲ. ಅದು ರಾಜನಿಗೆ ಚಿಂತಾಕ್ರಾಂತನಾದ. ಇದರಿಂದ ಜಪ, ಧ್ಯಾನ ಇದನ್ನೆಲ್ಲ ಮಾಡ್ತಾ ಗೌರಿ ದೇವಿಯ ಪೂಜೆಯನ್ನು ಮಾಡ್ತಾ ಇದ್ದ. ಅವನ ತಪಸ್ಸಿಗೆ ಮೆಚ್ಚಿ ದೇವಿ ಪ್ರತ್ಯಕ್ಷರಾಗಿ, ಶ್ರೇಷ್ಠವಾದ ವ್ರತವನ್ನು ಮಾಡತಕ್ಕ ರಾಜ, ನಿನಗೆ ಬೇಕಾದ ವರವನ್ನ ಕೇಳು ಹಾಗೆ ಅಂತ. ಆಗ ಶ್ರುತಕೀರ್ತಿ ರಾಜ ಹೇಳ್ತಾನೆ, ನನ್ನ ಮೇಲೆ ಅನುಗ್ರಹ ಮಾಡುವುದಾದರೆ ಸದ್ಗುಣಗಳು ಭರಿತವಾದ, ಸಲ್ಲಕ್ಷಣಗಳು ತುಂಬಿದ ಒಂದು ಮಗನನ್ನ ಅನುಗ್ರಹ ಮಾಡು ಹಾಗೆ ಅಂತ. ನಿನ್ನ ಅನುಗ್ರಹದಿಂದ ಮಿಕ್ಕಿದೆಲ್ಲ ಸೌಲಭ್ಯಗಳು ನನಗೆ ಸಿಕ್ಕಿದೆ, ಅದರ ಸಂತಾನ ಪ್ರಾಪ್ತಿ ಆಗಬೇಕಾಗಿದೆ. ಅದು ಬಿಟ್ಟು ಮಿಕ್ಕಿದೆಲ್ಲ ನನಗೆ ತೃಪ್ತನಾಗಿದ್ದೇನೆ ನಾನು ಹಾಗೆ ಅಂತ. ರಾಜನ ಪ್ರಾರ್ಥನೆಯನ್ನು ಕೇಳಿ ಮಂದಹಾಸ ಬೀರುತ್ತಾ ಗೌರಿದೇವಿ ಹೇಳಿದರಂತೆ, ರಾಜ, ನೀನು ಸಾಧ್ಯವಾಗದೇ ಇರುವ ಒಂದನ್ನು ಪ್ರಾರ್ಥನೆ ಮಾಡ್ತಾ ಇದ್ದೀಯ. ನಿನ್ನ ಹಣೆಯಲ್ಲಿ ಸಂತಾನ ಪ್ರಾಪ್ತಿ ಬರದಿಲ್ಲ, ಆದರೂ ಕೂಡ ನಿನ್ನ ಮೇಲೆ ದಯೆಯಿಂದ ಆ ಬರವನ್ನ ನಾನು ನಿನಗೆ ಕೊಡ್ತೇನೆ. ನಿನಗೆ 2 ಚಾಯ್ಸ್. ಒಳ್ಳೆಯ ಗುಣಗಳು ಇರತಕ್ಕ ಮಗ ಬೇಕೋ, ಆದ್ರೆ ಅವನ ಆಯುಷ್ಯ 16 ವರ್ಷ ಅಷ್ಟೇ ಇರೋದು. ಒಳ್ಳೆ ಗುಣಗಳು ಭರಿತವಾಗಿ ಇರ್ತಾನೆ, ಅದರ ಆಯುಷ್ಯ ಮಾತ್ರ 16 ವರ್ಷ. ಅಥವಾ ಒಳ್ಳೆ ಸೌಂದರ್ಯ, ವಿದ್ಯೆ ಇದೆಲ್ಲ ಯಾವುದು ಇರೋದಿಲ್ಲ ಅಂತ ಮಗ, ಅವನು ದೀರ್ಘಾಯುಷ್ಯಾಗಿ ಇರ್ತಾನೆ. ಯೋಚನೆ ಮಾಡಿ ಹೇಳು, ಹಾಗೆ ಯಾರು ಬೇಕು, ಎಂಥವ್ರು ಬೇಕು, ಮಗ ಬೇಕು ಹಾಗೆ ಅಂತ ರಾಜನ ಹತ್ರ ಹೇಳಿದಾಗ ರಾಜನಿಗೆ ಚಿಂತಾಕ್ರಾಂತನಾದ. ತನ್ನ ಮಡದಿ ಜೊತೆಗೆ ಆಲೋಚನೆ ಮಾಡಿ ಗುಣವಂತನಾದ ಮಗನನ್ನೇ ಅವನು ಬೇಡಿದ. ಗೌರಿಯು ಕೂಡ ಸಕಲ ಲಕ್ಷಣ ಭರಿತವಾದ, ಆದರೆ 16 ವರ್ಷ ಅಷ್ಟೇ ಆಯುಷ್ಯ ಇರತಕ್ಕ ಮಗನನ್ನ ತನ್ನ ಭಕ್ತನಾದ ರಾಜನಿಗೆ ಕೊಡ್ತಾಳೆ. ರಾಜ, ನನ್ನ ದೇವಸ್ಥಾನ ಎದುರುಗಡೆ ಒಂದು ಮಾವಿನ ಮರ ಇದೆ. ಅದರಲ್ಲಿ ಒಂದು ಹಣ್ಣನ್ನ ತಂದು ನನ್ನ ಆಜ್ಞೆಯಂತೆ ನಿನ್ನ ಪತ್ನಿಗೆ ಕೊಡು. ಅದನ್ನ ತಿಂದು ಅವಳು ಗರ್ಭಿಣಿ ಆಗ್ತಾಳೆ ಹಾಗೆ ಅಂತ. ರಾಜನು ಅದೇ ರೀತಿಯಾಗಿ ಮಾಡಿದ. 10ನೇ ತಿಂಗಳು ಒಬ್ಬ ಮಗನನ್ನ ಪಡೀತಾರೆ. ರಾಜನು ಕೂಡ ಸಂತೋಷವೂ ಆಯಿತು, ದುಃಖವೂ ಆಯಿತು. ಮಗನಿಗೆ ಜಾತಕರ್ಮ ಇತ್ಯಾದಿ ಏನ್ ಮಾಡಬೇಕು ಎಲ್ಲವನ್ನು ಮಾಡಿದ್ರು. ಅವನಿಗೆ ಚಿರಾಯು ಅಂತ ಹೆಸರಿಟ್ಟು. ನೋಡಿ, ದೀಪ ಆಯುಷ್ಯ ಕಡಿಮೆ ಆದ್ರೂ ಕೂಡ ಚಿರಾಯು, ದೀರ್ಘಾಯುಷ್ಯ. ಚಿರಾಯು ಅಂದ್ರೆ ಏನು? ದೀರ್ಘಕಾಲ ಬದುಕುವವ ಅಂತ ಅರ್ಥ. ಮಗನಿಗೆ ಬೆಳಿತಾ 16 ವರ್ಷವೂ ಬಂತು. ಆ ರಾಜ, ಅವನ ಮಡದಿ ಇಬ್ಬರಿಗೂ ಕೂಡ ಚಿಂತಾಕ್ರಾಂತರಾದ್ರು. ಇಷ್ಟು ಶ್ರಮಪಟ್ಟು ಈ ಮಗ ಸಿಕ್ಕಿದ್ದಾನೆ, ಆದರೆ ಈ ಮಗನ ವಿಯೋಗವನ್ನ ನನ್ನ ಕಣ್ಣು ಮುಂದೆ ನಾನು ಹೇಗೆ ಕಾಣುವೇನೋ ಹಾಗೆ ಅಂತ. ತದನಂತರ ಒಂದು ಉಪಾಯ ಮಾಡಿ ರಾಜ ತನ್ನ ಮಗನನ್ನ ಆ ಮಗನ ಸೋದರ ಮಾವ, ಅಂದ್ರೆ ಅವನ ಮಡದಿಯ, ರಾಜನ ಮಡದಿಯ ಸಹೋದರ, ಅವರ ಜೊತೆಗೆ ಕಾಶಿಗೆ ಅಂತ ಕಳಿಸ್ತಾರೆ. ಆಗ ರಾಜಪತ್ನಿ ಯಶಸ್ವಿನಿ ಅಂತ ಅವರ ಹೆಸರು.
ತನ್ನ ಸಹೋದರನ ಹತ್ರ ಹೇಳ್ತಾರೆ, ಸಹೋದರ, ನೀನು ಯಾತ್ರಿಕರ ವೇಷವನ್ನ ಧರಿಸಿ ನನ್ನ ಮಗನನ್ನ ಕಾಶಿಗೆ ಕರೆದುಕೊಂಡು ದರ್ಶನ ಮಾಡಿಸಿ ಬಾ ಹಾಗೆ ಅಂತ ಹೇಳ್ತಾರೆ. ಹಿಂದಿನ ಕಾಲದಲ್ಲಿ ಮಗನನ್ನ ಪಡೆಯುವುದಕ್ಕಾಗಿ ನಾನು ಮೃತ್ಯುಂಜಯ ಅಂದರೆ ರುದ್ರದೇವರನ್ನು ನಾನು ಪ್ರಾರ್ಥನೆ ಮಾಡಿದ್ದೇನೆ. ಈಗ ಆ ಮಗನನ್ನೇ ಕಾಶಿ ವಿಶ್ವನಾಥನ ದರ್ಶನಕ್ಕಾಗಿ ನಾನು ಕಳಿಸ್ತಾ ಇದ್ದೇನೆ. ನನ್ನ ಮಗನನ್ನ ಕರೆದುಕೊಂಡು ಹೋಗು, ಜೋಪಾನವಾಗಿ ನೋಡ್ಕೋ ಅಂತ ಹೇಳಿದೆ. ಸಹೋದರಿಯ ಮಾತನ್ನು ಕೇಳಿ ತನ್ನ ಮಡದಿಯನ್ನು ಕರೆದುಕೊಂಡು ಆ ರಾಜಕುಮಾರನನ್ನು ಕೂಡ ಕರೆದುಕೊಂಡು ಕಾಶಿಗೆ ಹೋಗ್ತಾನೆ. ಕೆಲವು ದಿವಸಗಳು ಕಳೆದ ಬಳಿಕ, ಅಂದರೆ ಯಾತ್ರೆ ಮಾಡ್ತಾ ಇರುವಾಗ, ಆನಂದ ಅಂತ ಒಂದು ನಗರ, ಅಲ್ಲಿಗೆ ಬರ್ತಾನೆ. ಅಲ್ಲಿ ವೀರಸೇನ ಅಂತ ಒಬ್ಬ ರಾಜ್ಯ ಪರಿಪಾಲನೆ ಮಾಡ್ತಾ ಇದ್ದಾನೆ. ಒಳ್ಳೆ ಸಂಪದ್ಭರಿತವಾಗಿ ಇತ್ತು. ಆ ರಾಜನಿಗೆ ಮಂಗಳಗೌರಿ ಅಂತ ಹೆಸರಿರತಕ್ಕ ಒಬ್ಬರು ಮಗಳು ಇರ್ತಾರೆ. ಸಕಲ ಲಕ್ಷಣ ಭರಿತವಾಗಿ ವಿವಾಹ ವಯಸ್ಕರಾಗಿ ಇದ್ರು. ಒಳ್ಳೆ ರೂಪ ಲಾವಣ್ಯ ಎಲ್ಲವೂ ಇದೆ. ಒಂದ್ ದಿವಸ ತೋಟದಲ್ಲಿ ತನ್ನ ಸ್ನೇಹಿತೆಯರ ಜೊತೆಗೆ ಅವರಿದ್ದರು. ಸೋದರ ಮಾವನ ಕರ್ಕೊಂಡು ಚಿರಾಯು ಕೂಡ ಆ ಜಾಗಕ್ಕೆ ಬರ್ತಾನೆ. ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ಪಡೆದು ಆ ತೋಟದಲ್ಲಿ ಆ ಕನ್ಯೆಯರು ಏನ್ ಮಾಡ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದ. ಅವರು ಆಟ ಆಡ್ತಾ ಇರುವಾಗ ಒಬ್ರು ರಾಜಪುತ್ರಿಯನ್ನ ರಂಡೆ ಅಂತ ಬೈದ್ಬಿಟ್ರು. ಅಂದರೆ ವಿಧವೆ ಅಂತ ಅರ್ಥ. ರಾಜಪುತ್ರಿಯನ್ನು ಬೈದಾಗ ಅವರು ಆ ರೀತಿಯಾಗಿ ಹೇಳಿದರು. ಇಂಥ ಅಶುಭ ಮಾತನ್ನು ಕೇಳಿ ಆ ರಾಜಕುಮಾರಿ ಹೇಳಿದ್ರಂತೆ, ಸ್ನೇಹಿತಿ, ಯಾಕೆ ಇಷ್ಟು ಅಶುಭವಾಗಿ ಮಾತಾಡ್ತೀಯ? ನಮ್ಮ ಕುಲದಲ್ಲಿ ಈ ರೀತಿಯಾದ ಹೆಣ್ಣು ಅಂತ ಯಾರುವೇ ಇಲ್ಲ. ಅಂದ್ರೆ ವಿಧವಾ ಸ್ತ್ರೀಯರಂತ ಯಾರುವೇ ಇಲ್ಲ ನಮ್ಮ ಕುಲದಲ್ಲಿ. ಅದರಿಂದ ಮಂಗಳ ಗೌರಿ ದೇವಿಯ ಪ್ರಸಾದದಿಂದ, ಆ ಮಂಗಳ ಗೌರಿ ವ್ರತದ ಮಹಿಮೆಯಿಂದ ಮದುವೆ ಸಂದರ್ಭದಲ್ಲಿ ನನ್ನ ಕೈಯಿಂದ ಬರತಕ್ಕ ಮಂತ್ರಾಕ್ಷತೆ ಯಾರ ವರನ ತಲೆ ಮೇಲೆ ಬೀಳುತ್ತದೋ ಅವನ ಅಲ್ಪಾಯುಷ್ಯಾಗಿದ್ರೂ ಕೂಡ ಅವನು ಚಿರಂಜೀವಿ ಆಗ್ತಾನೆ ಹಾಗೆ ಇಷ್ಟು ಮಾತನ್ನ ಅವರು ಹೇಳ್ತಾರೆ. ಅದರಿಂದ ನನಗೆ ವೈದವ್ಯ ಹೇಗೆ ಬರುತ್ತದೆ ಹಾಗೆಂತ, ಗೌರಿ ದೇವಿಯ ವ್ರತದ ಪ್ರಸಾದದಿಂದ, ಅನುಗ್ರಹದಿಂದ ನನಗೆ ಬರೋದಿಲ್ಲ ಹಾಗೆಂತ. ಆಯ್ತು ಅಂತ ಎಲ್ಲರೂ ತಮ್ಮ ತಮ್ಮ ಮನೆಗೆ ಹೊರಟು ಹೋದ್ರು. ಅಂದಿನ ದಿವಸ ಆ ಮಂಗಳಗೌರಿಯ ಮದುವೆ ದಿವಸ. ಬಾಹ್ಲಿಕ ದೇಶದ ರಾಜ ದೃಢವರ್ಮ ಅಂತ ಅವನ ಮಗ ಸುಕೇತು ಹಾಗೆಂತ ಅವನನ್ನೇ ವರವಾಗಿ ನಿಶ್ಚಯ ಮಾಡಿಸಿದ್ರು. ಆದರೆ ನಿಶ್ಚಯ ಆಗಿತ್ತು. ಆದ್ರೆ ಸುಕೇತು, ಬಾಹ್ಲಿಕ ದೇಶದ ದೃಢವರ್ಮನ ಮಗ, ಅವನು ಮುಠಾಳ, ಮಂದಬುದ್ಧಿ ಉಳ್ಳವ, ವಿಕಾರ, ನೋಡೋದಕ್ಕೂ ಭಾರಿ ವಿಕಾರವಾಗಿದ್ದ, ಕಿವಿ ಕೇಳದವನಾಗಿದ್ದ. ಇದನ್ನ ಕಂಡು ಆ ಗಂಡಿನ ಮನೆಯವರೇ, ಇವಳಿಗೆ ಸುಕೇತು ಸರಿ ಹೋಗೋದಿಲ್ಲ, ಒಂದು ಸೂಕ್ತವಾದ ವರವನ್ನ ನಾವೇ ಹುಡ್ಕೋಣ, ಅವಳ ಹತ್ರ ಕರ್ಕೊಂಡು ಹೋಗೋಣ, ಅವರಿಬ್ಬರಿಗೂ ಮದುವೆ ಮಾಡಿಸ್ಬಿಡೋಣ, ತದನಂತರ ಸುಕೇತು ಆ ಮದುವೆ ಜಾಗಕ್ಕೆ ಹೋಗಲಿ ಹಾಗೆ ಅಂತ ತಾವೇ ಆಲೋಚನೆ ಮಾಡಿಕೊಂಡು ಅಲ್ಲೇ ತೋಟದಲ್ಲಿ ಇದ್ದ ಚಿರಾಯು ಅವನನ್ನ ಕರ್ಕೊಂಡು, ಅವನ ಸೋದರ ಮಾವನನ್ನು ಕರ್ಕೊಂಡು ಆ ಸೋದರ ಮಾವನ ಹತ್ರ ಪ್ರಾರ್ಥನೆ ಮಾಡ್ತಾರೆ. ಈ ರೀತಿಯಾಗಿ ಮಾಡಬೇಕಾಗಿದೆ, ಒಂದು ವರ ಬೇಕಾಗಿದೆ, ಚಿರಾಯು ಸೂಕ್ತ ಅಂತ ಕಾಣಿಸ್ತಾ ಇದೆ, ಅದರಿಂದ ಚಿರಾಯುವನ್ನ ಕಳಿಸಿಕೊಟ್ರೆ ಮದುವೆ ಮಾಡಿಸಿ ಕಳಿಸಬಹುದು ಹಾಗೆ ಅಂತ. ಪರೋಪಕಾರಕ್ಕೆ ಸಮವಾದ ಮತ್ತೊಂದು ಧರ್ಮ ಅಲ್ಲ ಹಾಗೆ ಅಂತೆಲ್ಲ ಹೇಳಿದ್ರು. ಅವ್ರ ಮಾತನ್ನ ಕೇಳಿ ಆ ಸೋದರ ಮಾವನಿಗೂ ಕೂಡ ಭಾರಿ ಸಂತೋಷ ಆಯ್ತು. ಯಾಕೆಂದ್ರೆ ಅವನು ತೋಟದಲ್ಲಿ ಮಂಗಳಗೌರಿ ಮಾತಾಡಿದ್ದನ್ನ ಕೇಳಿದ್ದಾನೆ. ಆದರೂ ಅದನ್ನು ತೋರಿಸಿಕೊಳ್ಳದೆ ಹೇಳ್ತಾನೆ, ಹೇಗೆ ನನ್ನ ಮಗ ಈ ಹುಡುಗನನ್ನ ಕೇಳ್ತೀರಾ ನೀವು? ಏನೋ ಬಟ್ಟೆ ಕೊಡು, ಬಂಗಾರ ಕೊಡು ಹಾಗೆ ಅಂದ್ರೆ ಕೊಡ್ಬೋದು, ಬದಲಾಯಿಸಬಹುದು, ಮಾಡಬಹುದು. ವರನನ್ನೇ ಬದಲಾಯಿಸಿಬಿಟ್ರೆ ನೀವು ಹೇಗೆ ಹಾಗೆ ಅಂತ ಹೇಳಿದಾಗ, ಆದರೂ ಕೂಡ ನಿಮ್ಮ ಮೇಲೆ ಇರುವ ಒಂದು ಗೌರವದಿಂದ ಚಿರಾಯುವನ್ನು ಕೊಟ್ಟು ಕಳಿಸ್ತೇನೆ ಹಾಗೆ ಅಂತ ಹೇಳ್ತಾರೆ. ಆ ಗಂಡಿನ ಮನೆಯವರು ಕೂಡ ಚಿರಾಯುವನ್ನೇ ಕರ್ಕೊಂಡೋಗಿ
ಮಂಗಳಗೌರಿ ಜೊತೆಗೆ ವಿವಾಹ ಕಾರ್ಯವನ್ನೆಲ್ಲ ಮಾಡಿ ಮುಗಿಸ್ತಾರೆ. ಸಪ್ತಪತಿ ಮುಂತಾದ ಎಲ್ಲ ವಿವಾಹದ ವಿಧಿಯೂ ಚೆನ್ನಾಗಿ ಆಯಿತು. ಮತ್ತು ಪಾರ್ವತಿ ಪರಮೇಶ್ವರ ದರ್ಶನಕ್ಕಾಗಿಯೂ ಕೂಡ ಕರೆದುಕೊಂಡು ಹೋಗ್ತಾರೆ. ಅವತ್ತಿನ ರಾತ್ರಿ ಮಲಗಿರ್ತಾರೆ. ಆದರೆ ಅಂದಿನ ದಿವಸವೇ ಚಿರಾಯುವಿಗೆ 16 ವರ್ಷ ಸಮಾಪ್ತಿಯಾಗತಕ್ಕದ್ದು. ಅಂದಿನ ರಾತ್ರಿ ಒಂದು ಯಮದೇವರು ಹಾವಿನ ರೂಪದಲ್ಲಿ ಅವನು ಚಿರಾಯು ಮಲಗಿದ್ದ ಜಾಗಕ್ಕೆ ಬರ್ತಾರೆ. ಅಷ್ಟರಲ್ಲಿ ಆ ರಾಜಕುಮಾರಿ ಮಂಗಳಗೌರಿಗೆ ಎಚ್ಚರ ಆಗ್ತದೆ. ದೊಡ್ಡ ಹಾವನ್ನು ಕಂಡು ತುಂಬಾ ಹೆದರಿದರು. ಆದರೂ ಧೈರ್ಯವನ್ನು ತಂದುಕೊಂಡು ಆ ಹಾವನ್ನ ಪೂಜಿಸ್ತಾರೆ. ಷೋಡಶೋಪಚಾರದಿಂದ ಪೂಜೆಯನ್ನ ಮಾಡಿ ಕುಡಿಯೋದಕ್ಕೆ ಹಾಲು ಇತ್ಯಾದಿಗಳನ್ನೆಲ್ಲ ಆ ಸರ್ಪದ ಮುಂದೆ ಇಡ್ತಾರೆ ಮತ್ತು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ದೇವಿ, ನಾನು ಶ್ರೇಷ್ಠವಾದ ಮಂಗಳಗೌರಿ ವ್ರತವನ್ನ ಆಚರಣೆ ಮಾಡ್ತಾ ಇದ್ದಾನೆ. ನನ್ನ ಪತಿಗೆ ಸರ್ಪದ ಭಯದಿಂದ ದೂರ ಮಾಡಿಸಿ ಚಿರಂಜೀವಿಯಾಗಿ ಇರುವಂತೆ ಅನುಗ್ರಹ ಮಾಡು ಅಂತ ಪ್ರಾರ್ಥನೆ ಮಾಡಿದ್ದಾರೆ. ಅಷ್ಟರಲ್ಲೇ ಆ ಸರ್ಪ ಒಂದು ಕಮಂಡಲು ಒಳಗೆ ಹೋಗಿ ಸೇರ್ಕೊಂಡ್ಬಿಡುತ್ತದೆ. ಆ ಮಂಗಳಗೌರಿಯು ಕೂಡ ಅದ ಬಾಯನ್ನ ಕಟ್ಟಿ ಹಾಕ್ಬಿಡ್ತಾರೆ. ಅಷ್ಟರಲ್ಲಿ ಚಿರಾಯು ಅವನು ಎದ್ದು ಹೇಳ್ತಾನೆ. ಅವನಿಗೆ ಇದು ಯಾವುದು ಗೊತ್ತಿಲ್ಲ, ನನಗೆ ತುಂಬಾ ಹಸಿವಾಗ್ತಾ ಇದೆ ಹಾಗಂತ ಹೇಳಿದಾಗ ತಮ್ಮ ತಾಯಿ ಹತ್ರ ಹೋಗಿ ಪಾಯಸ ಇತ್ಯಾದಿಗಳನ್ನೆಲ್ಲ ತಂದು ಚಿರಾಯು ಅದನ್ನೆಲ್ಲ ಸಂತೋಷವಾಗಿ ಊಟ ಮಾಡ್ತಾನೆ. ತದನಂತರ ಅವನು ತಾಂಬೂಲವನ್ನೆಲ್ಲ ಸ್ವೀಕಾರ ಮಾಡಿ ಮತ್ತೆ ಮಲ್ಕೊಂಡ್ಬಿಡ್ತಾನೆ. ಇಷ್ಟೆಲ್ಲ ಆದ ಮೇಲೆ ಮಂಗಳಗೌರಿ ಆ ಸರ್ಪ ಇತ್ತಲ್ವಾ, ಆ ಕಮಂಡಲ ಪಾತ್ರೆಯನ್ನ ತೆಗೆದು ಹೊರಗೆ ಹಾಕಬೇಕು ಅಂತ ಹೋಗ್ತಾರೆ. ಆದರೆ ವಿಧಿವಶ ಅಲ್ಲಿ ಸರ್ಪ ಇಲ್ಲ, ಆದರೆ ಅಲ್ಲಿ ಒಂದು ರತ್ನದ ಹಾರ ಇದೆ. ಆ ಹಾರವನ್ನ ತೆಗೆದು ತನ್ನ ಕೊರಳಲ್ಲಿ ಹಾಕೋತಾಳೆ. ಇಷ್ಟಿರುವಾಗಲೇ, ರಾತ್ರಿ ಹೊತ್ತಿರುವಾಗಲೇ ಆ ಸೋದರ ಮಾವ ಬರ್ತಾನೆ. ಅವನು ಚಿರಾಯುವನ್ನ ಕರೆದುಕೊಂಡು ಹೋಗ್ತಾನೆ. ಇದೆಲ್ಲ ಆದ ಬಳಿಕ ಗಂಡಿನ ಮನೆಯವರು ಸುಕೇತುವನ್ನ ಕರ್ಕೊಂಡ್ ಬರ್ತಾರೆ. ರಾಜಕುಮಾರಿ ಮಲಗಿದ್ದ ಜಾಗಕ್ಕೆ ಬರ್ತಾರೆ ಎಲ್ಲರೂ ಕೂಡ. ಮಂಗಳಗೌರಿ ನೋಡಿ ಹೇಳ್ತಾಳೆ, ಇವನು ನನ್ನ ಪತಿ ಅಲ್ಲ ಹಾಗೆ ಅಂತ. ಆದರೆ ಚಿರಾಯು ಎಲ್ಲಿ ಹೋದ ಏನು ವಿಚಾರ ಗೊತ್ತಿಲ್ಲ. ಆಗ ಗಂಡಿನ ಮನೆಯವರೆಲ್ಲ ಹೇಳಿದ್ರಂತೆ, ಮಂಗಳ ಕರಳಾದವಳೆ, ಏನ್ ಹೇಳ್ತೀಯ? ಇವನಲ್ಲದೆ ನಿನಗೆ ಇನ್ ಯಾರು ಪತಿ? ನಿನಗೆಲ್ಲರೂ ಗುರ್ತು ಗೊತ್ತಿದೆಯಾ? ಆದ್ರೆ ನಮಗೆ ತೋರಿಸು ಹಾಗೆ ಅಂತ ಹೇಳಿದಾಗ ಆಗ ಅವರು ಮಂಗಳಗೌರಿ ಹೇಳ್ತಾರೆ, ನನ್ನ ಪತಿ ನನಗೆ ಬಂಗಾರದ ಉಂಗುರವನ್ನ ಕೊಟ್ರು, ಅದನ್ನ ಬೇಕಾದ್ರೆ ಇವನ ಕೈಯಲ್ಲಿ ಹಾಕಿ ನೋಡಿ, ನನ್ನ ಪತಿಯಾದವರು ರತ್ನದ ಮಾಲೆಯನ್ನು ಕೊಟ್ಟರು ಹಾಗೆಂತ ಅದನ್ನು ತೋರಿಸ್ತಾರೆ. ಆದರೆ ಇವನು ತಂದಿರುವ ಮಾಲೆ ಬೇರೆ ರೀತಿಯಾಗಿ ಇದೆ. ಅದು ಬಿಟ್ಟು ಕಾಲ್ ತೊಳೆಯುವಾಗ ನನ್ನ ಪತಿಯ ಕೆಂಪಾದ ಕಾಲು ನಾನು ಕಂಡಿದ್ದೇನೆ. ಇದನ್ನೆಲ್ಲ ನೋಡಿದ್ರೆ ಇವನು ನನ್ನ ಪತಿ ಅಲ್ಲ ಹಾಗೆ ಅಂತ, ಬೇರೆಯವನು ಅಂತ. ಮತ್ತೆ ಅಷ್ಟು ಮಾತ್ರ ಇಲ್ಲ, ನಾನು ಏನೇನ ರಾತ್ರಿ ಮಾತನಾಡಿದೆ, ಏನೇನು ಊಟ ಮಾಡಿದ್ರಿ ಅದೆಲ್ಲವನ್ನು ಹೇಳಿ ನನಗೆ ಹಾಗೆ ಅಂತ ಹೇಳ್ತಾರೆ. ಹಾಗಿದ್ರೆ ಇವನು ನನ್ನ ಪತಿ ಆಗಲಿ ಅಂತ. ಮಂಗಳಗೌರಿ ಮಾತನ್ನು ಕೇಳಿ ಎಲ್ಲರೂ ಕೂಡ ಮೆಚ್ಚಿದರಂತೆ. ಹಾಗೆ ಆಗಲಿ ಅಂತ ಎಲ್ಲರೂ ಒಪ್ಪುತ್ತಾರೆ. ಸುಕೇತುವು ಕೂಡ ತಾನವಳ ಪತಿ, ಮಂಗಳಗೌರಿಯ ಪತಿ ಎಂಬ ಅದನ್ನು ನಿರೂಪಣೆ ಮಾಡ್ಲಿಕ್ಕೆ ಯಾವ ಗುರುತನ್ನು ಕೂಡ ಹೇಳಲಿಕ್ಕಾಗಿಲ್ಲ. ಹಾಗೆ ಬಂದವರೆಲ್ಲ ಆಯ್ತು, ಏನೋ ಅಸಂದರ್ಭ ಆಗಿಬಿಟ್ಟಿದೆ ಹಾಗೆ ಅಂತ ಆ ಸುಕೇತುವನ್ನ ಕರ್ಕೊಂಡು ಆ ಗಂಡಿನ ಮನೆಯವರೆಲ್ಲ ವಾಪಸ್ ಹೋಗ್ಬಿಡ್ತಾರೆ. ಏನು ಮಾತಾಡದೆ ವಾಪಸ್ ಹೋಗ್ಬಿಡ್ತಾರೆ. ಮಂಗಳಗೌರಿಯ ತಂದೆ ಶ್ರುತಕೀರ್ತಿ
ಎಲ್ಲರಿಗೂ ಕೂಡ ಅನ್ನದಾನವನ್ನ ಮಾಡುವ ಒಂದು ಕಾರ್ಯಕ್ರಮವನ್ನ ಯೋಜನೆ ಮಾಡ್ತಾರೆ. ಯಾಕೆ ನಾನಾ ಜನ ಬರ್ತಾರೆ ಪಾದ ತೊಳೆಯುವಾಗ ತನ್ನ ಮಂಗಳಗೌರಿಯ ಪತಿ ಯಾರು ಅಂತ ಗುರುತಿಸೋಣ ಹಾಗೆ ಅಂತ. ಇಷ್ಟರಲ್ಲಿ ಆ ಕಾಶಿಗೆ ಹೋಗಿ ತೀರ್ಥಯಾತ್ರೆನೆಲ್ಲ ಮುಗಿಸಿ ಚಿರಾಯು ಮತ್ತೆ ವಾಪಸ್ ಬರ್ತಾನೆ. ತನ್ನ ಪತ್ನಿ ಮಾವನ್ ಮನೆ ಹೇಗಿದೆ, ಏನಾಗ್ತಾ ಇದೆ ನೋಡೋಣ ಅಂತ ವಾಪಸ್ ಅಲ್ಲಿಗೆ ಬರ್ತಾನೆ. ಬಂದಾಗಲೇ ಮಂಗಳಗೌರಿ ಗೊತ್ತಾಗುತ್ತೆ, ದೂರದಿಂದ ನೋಡಿದಾಗಲೇ ಸಂತೋಷ ಪಟ್ಲು, ಇವನೇ ನನ್ನ ಪತಿ ಹಾಗೆ ಅಂತ ಹಿರಿಯರಿಗೆ ತೋರಿಸ್ತಾರೆ. ಮತ್ತು ಎಲ್ಲರೂ ಪರೀಕ್ಷೆ ಮಾಡ್ತಾರೆ. ಮಂಗಳಗೌರಿಯಿಂದ ಮೊದಲು ಹೇಳಲ್ಪಟ್ಟ ಲಕ್ಷಣ ಎಲ್ಲವೂ ಸರಿಯಾಗಿ ಇದೆ, ಚಿರಾಯುವಿಗೆ ಸರಿಯಾಗಿದೆ. ಅದರಿಂದ ಮಗಳನ್ನ ಚಿರಾಯುವಿಗೆ ಅವರೆಲ್ಲರೂ ಒಪ್ಪಿಸ್ತಾರೆ. ಈ ರೀತಿಯಾಗಿ ಮದುವೆ ಸಂಭ್ರಮ ಎಲ್ಲವೂ ಚೆನ್ನಾಗಿ ನಡೆಯಿತು. ರಾಜ ಇನ್ನಷ್ಟು ವರದಕ್ಷಿಣೆಯನ್ನೆಲ್ಲ ಕೊಟ್ಟು ಆ ದಂಪತಿಯರನ್ನ ಕಳುಹಿಸಿಕೊಡ್ತಾನೆ. ಚಿರಾಯು ತನ್ನ ಮಡದಿಯನ್ನ ಕರ್ಕೊಂಡು, ಅದೇ ಮಂಗಳಗೌರಿಯನ್ನ ಕರ್ಕೊಂಡು ಸೋದರ ಮಾವನ ಜೊತೆಗೆ ತನ್ನ ತಂದೆ ಇದ್ದ ರಾಜ್ಯಕ್ಕೆ ಬರ್ತಾರೆ ಹಾಗೆ. ಎಲ್ಲರೂ ತಿರ್ಕೊಂಡಿದ್ರು, ಅವನು ಮೃತನಾಗ್ತಾನೆ ಹಾಗೆ ಅಂತ. ಆದ್ರೆ ಆ ಚಿರಾಯು ಬಂದದ್ದನ್ನು ನೋಡಿ ಎಲ್ಲರಿಗೂ ತುಂಬಾ ಆಶ್ಚರ್ಯ ಆಯ್ತು, ವಿಶ್ವಾಸನೇ ಇದ್ದಿಲ್ಲ. ಆದ್ರೂ ಕಣ್ಣೆದುರುಗಡೆ ಮಗ ಬಂದು ನಿಂತದ್ದನ್ನು ನೋಡಿ ತುಂಬಾ ಸಂತೋಷ ಆಯ್ತು. ತಂದೆ ತಾಯಿಯರಿಗೆ ನಮಸ್ಕಾರ ಮಾಡ್ತಾನೆ ಚಿರಾಯು. ಸೊಸೆಯಾದ ಮಂಗಳಗೌರಿಯನ್ನು ಕೂಡ ಆದರದಿಂದ ಎಲ್ಲರೂ ಸಂತೋಷವನ್ನ ವ್ಯಕ್ತಪಡಿಸಿ ಏನಾಯ್ತು ಅಂತ ಎಲ್ಲ ವಿಚಾರವನ್ನು ಕೇಳಿದಾಗ ಮಂಗಳಗೌರಿ ಎಲ್ಲವನ್ನು ಹೇಳ್ತಾಳೆ. ಆ ಮಂಗಳಗೌರಿ ವ್ರತದ ಮಹಿಮೆ ಎಲ್ಲವನ್ನು ಕೂಡ ಹೇಳಿದರು. ಈ ರೀತಿಯಾಗಿ ರುದ್ರದೇವರು ಹೇಳ್ತಾರೆ, ಸನತ್ಕುಮಾರ, ಈ ಮಂಗಳಗೌರಿ ವ್ರತ ನಿನಗೆ ತಿಳಿಸಿದ್ದೇನೆ, ಈ ವ್ರತ ಕಥೆಯನ್ನು ಕೂಡ ನಾನು ತಿಳಿಸಿದ್ದೇನೆ. ಇದನ್ನು ಯಾರು ಕೇಳ್ತಾರೋ ಹೇಳ್ತಾರೋ ಅವರ ಇಷ್ಟಾರ್ಥಗಳು ಎಲ್ಲವೂ ಕೂಡ ಪರಿಪೂರ್ಣವಾಗ್ತದೆ ಹಾಗೆ ಅಂತ. ಇನ್ನು ಇದು ಮಂಗಳವಾರದ್ದು. ಬುಧ ಮತ್ತು ಗುರು ಅವ್ರದ್ದು ವ್ರತ ಕಥೆ ಇದೆ, ಆ ವಿಚಾರವನ್ನ ಹೇಳ್ತೇನೆ ಹಾಗೆಂತ. ಸರ್ವ ಪಾಪವನ್ನ ನಾಶ ಮಾಡತಕ್ಕ ವ್ರತ ಅದು ಹಾಗೆಂತ. ಹಿಂದೆ ಬ್ರಹ್ಮದೇವರು ಚಂದ್ರನನ್ನ ರಾಜ್ಯದ ಅರಸನಾಗಿ ಪಟ್ಟಾಭಿಷೇಕ ಮಾಡಿದ್ರು. ಆ ಸಂದರ್ಭದಲ್ಲಿ ರಾಜಸೂಯಾಗ ಮಾಡಿದ್ರು ಚಂದ್ರ. ಅದರಿಂದ ರಾಜ್ಯಕ್ಕೆ ಅಧಿಪತಿಯಾಗಿ ಅವನನ್ನ ಪಟ್ಟಾಭಿಷೇಕ ಮಾಡಿದ್ರು. ಚಂದ್ರ ಒಂದು ಬಾರಿ ಬೃಹಸ್ಪತಿ ಮಡದಿ ತಾರಾದೇವಿಯನ್ನ ನೋಡ್ತಾನೆ. ಅವಳಿಗೆ ತನ್ನ ಸೌಂದರ್ಯದ ಮೇಲೆ ಅಹಂಕಾರ ಇತ್ತು. ಅದರಿಂದ ಚಂದ್ರನು ಕೂಡ ತಾರಾದೇವಿಯನ್ನ ತನ್ನ ಮನೆಗೆ ಬಲಾತ್ಕಾರ ಮಾಡಿ ಕರೆದುಕೊಂಡು ಹೋಗ್ತಾನೆ. ಅನೇಕ ದಿವಸಗಳು ಆದ ಬಳಿಕ ಅವರಿಗೆ ಒಂದು ಗಂಡು ಮಗು ಹುಟ್ಟುತ್ತದೆ. ಅವನು ಒಳ್ಳೆ ರೂಪವಂತನಾಗಿ ಜ್ಞಾನವುಳ್ಳವನಾಗಿ ಹುಟ್ಟುತ್ತಾನೆ. ಅವನಿಗೆ ಬುಧ ಅಂತ ಹೆಸರು. ಇತ್ತ ಗುರು ಬೃಹಸ್ಪತಿ ಆಚಾರ್ಯರು ತನ್ನ ಮಡದಿ ಕಾಣದೆ ಹುಡುಕೊಂಡು ಬರ್ತಾ ಇದ್ದಾರೆ. ಚಂದ್ರನ ಮನೆಯಲ್ಲಿ ಇರೋದು ಗೊತ್ತಾಯಿತು. ತನ್ನ ಹೆಂಡತಿ ತಾರೆಯನ್ನು ಕೊಡು ಹಾಗೆ ಅಂತ ಚಂದ್ರ ಕೇಳ್ತಾರೆ. ಗುರುಪತ್ನಿ ಗಮನ ಮಾಡುವುದು ಸರಿನಾ? ಅದು ಈ ಪಾಪದಿಂದ ನಿನಗೆ ಹೇಗೆ ಮೋಚನೆ ಆಗ್ತದೆ? ಎಂತ ಮಹಾಪಾತಕ ಇದು, ನೀನ್ ಮಾಡ್ಲಿಕ್ಕೆ ಹೇಗೆ ಮನಸ್ಸು ಬಂತು ಹಾಗೆ ಅಂತ ಇಷ್ಟೆಲ್ಲ ಒಳ್ಳೆ ಮಾತಿನಿಂದಲೇ ಬೃಹಸ್ಪತಿ ಆಚಾರ್ಯರು ಕೇಳ್ತಾರೆ. ಅದರಿಂದ ನನ್ನ ಮಡದಿಯನ್ನ ವಾಪಸ್ ಕೊಟ್ಟು ಬಿಡು ಹಾಗೆ ಅಂತ. ಮತ್ತು ರಹಸ್ಯವಾಗಿ ನೀನು ಪ್ರಾಯಶ್ಚಿತ್ತವನ್ನ ಮಾಡಿ ಪರಿಶುದ್ಧನಾಗು, ಇಲ್ಲದಿದ್ದರೆ ಇಂದ್ರನ ಹತ್ರ ಹೋಗಿ ನಿನ್ನ ಪಾಪಕರ್ಮ ಎಲ್ಲವನ್ನು ನಾನು ಹೇಳ್ತೇನೆ ಹಾಗೆ ಅಂತ ಬೃಹಸ್ಪತಿ ಆಚಾರ್ಯರು ಹೇಳಿದರು. ಇಷ್ಟೆಲ್ಲ ಹೇಳಿಯೂ ಕೂಡ ಚಂದ್ರ ತಾರೆಯನ್ನು ಕೊಟ್ಟಿಲ್ಲ. ಇದರಿಂದ ಬೃಹಸ್ಪತಿ ಆಚಾರ್ಯರಿಗೆ ಸಿಟ್ಟು ಬಂದು ದೇವೇಂದ್ರನ ಹತ್ರ ಹೋಗಿ ಹೇಳ್ತಾರೆ,
ಚಂದ್ರ ನನ್ನ ಮಡದಿಯನ್ನ ಅಪಹಾರ ಮಾಡಿದ್ದಾನೆ ಹಾಗೆ. ಅವಳನ್ನ ವಾಪಸ್ ಕೊಡೋದಕ್ಕೆ ಕೂಡ ಕೊಡ್ತಾ ಇಲ್ಲ ಹಾಗೆ. ಅದರಿಂದ ಇಂದ್ರ, ದೇವತೆಗಳ ರಾಜ ನೀನು, ನಿನ್ನ ಆಜ್ಞೆಯನ್ನು ಚಂದ್ರದೇವರು ಮೀರೋದಿಲ್ಲ. ಅದರಿಂದ ನೀನು ಅವರಿಗೆ ಶಾಸನ ಮಾಡು, ಇಲ್ಲದಿದ್ರೆ ಚಂದ್ರ ಮಾಡಿದ ಪಾಪ ನಿನಗೂ ಬಂದು ಸೇರ್ತದೆ. ಪ್ರಜೆಗಳು ಮಾಡಿದ ಪಾಪ ರಾಜನಿಗೆ ಬರುತ್ತದೆ ಅಂತ ಶಾಸ್ತ್ರಗಳು ಹೇಳ್ತಾ ಇದೆ. ನೀನಾದರೂ ರಾಜನಾಗಿ ಅಬಲೆಯರ ರಕ್ಷಕನಾಗಿ ಇದ್ದಿ ಅಂತ ಪುರಾಣಗಳಲ್ಲೆಲ್ಲ ಪ್ರಸಿದ್ಧಿ ಇದೆ. ಅದರಿಂದ ನನಗೆ ಇದೊಂದು ಅನುಕೂಲ ಮಾಡಿಕೊಡು ಹಾಗೆ ಅಂತ ದೇವೇಂದ್ರನ ಹತ್ರ ಪ್ರಾರ್ಥನೆ ಮಾಡ್ತಾರೆ ಬೃಹಸ್ಪತಿ ಆಚಾರ್ಯರು. ಗುರುವಿನ ಮಾತನ್ನು ಕೇಳಿ ಇಂದ್ರ ಚಂದ್ರನ ಹತ್ರ ಹೋಗಿ ಮಾತನಾಡಿ ಆಜ್ಞೆ ಮಾಡ್ತಾನೆ. ಈ ಚಂದ್ರ, ಗುರುವಿನ ಮಡದಿಯನ್ನ ಕೊಟ್ಟು ಬಿಡು. ಪರಸ್ತ್ರೀ ಗಮನ ಮಾಡೋದು ಅದು ಮಹಾಪಾತಕ. ಅದು ಅದರಲ್ಲೂ ಗುರುಪತ್ನಿಯನ್ನ ಗಮನ ಮಾಡೋದು ಮಹಾಪಾಪ. ಅದು ಅದರಿಂದ ಏನು ಯೋಚನೆ ಮಾಡದೆ ಮೊದಲು ತಾರೆಯನ್ನ ವಾಪಸ್ ಕೊಡು ಹಾಗೆ ಅಂತ ಹೇಳ್ತಾರೆ. ಇಂದ್ರನ ಆಜ್ಞೆಯಂತೆ ಚಂದ್ರ ಹೇಳಿದ, ಹೇ ಸುರಪತೆ, ನಿಮ್ಮ ಆಜ್ಞೆ ಪ್ರಕಾರ ನಾನು ತಾರೆಯನ್ನ ಬೃಹಸ್ಪತಿ ಆಚಾರ್ಯ ಹತ್ರ ಕೊಟ್ಟು ಬಿಡ್ತೇನೆ. ಆದರೆ ಅವರಲ್ಲಿ ಒಂದು ಮಗ ಬುಧನನ್ನ ನಾನು ಕೊಡೋದಿಲ್ಲ ಹಾಗೆ. ಅವನು ನನ್ನಿಂದ ತಾರೆಯಲ್ಲಿ ಹುಟ್ಟಿದ್ದು ಹಾಗೆ ಅಂತ ಚಂದ್ರ ಹೇಳ್ತಾನೆ. ಆದ್ರೆ ಬೃಹಸ್ಪತಿ ಆಚಾರ್ಯರು ಹೇಳ್ತಾರೆ, ಇಲ್ಲ ಬುಧ ಹುಟ್ಟಿದ್ದು ನನ್ನಿಂದ ಹಾಗೆ. ಈಗ ಸಂಶಯ ಬಂತು. ಬುಧ ಹುಟ್ಟಿದ್ದು ತಾರೆಯಿಂದ ಸರಿ, ಆದರೆ ಅದು ಚಂದ್ರನಿಂದ ಹುಟ್ಟಿದ್ದೋ ಅಥವಾ ಬೃಹಸ್ಪತಿ ಆಚಾರ್ಯರಿಂದ ತಾರೆಯಲ್ಲಿ ಹುಟ್ಟಿದ್ದೋ ಹಾಗೆ ಅಂತ ಸಂಶಯ. ಅದರಿಂದ ದೇವತೆಗಳೆಲ್ಲ ಹೇಳಿದ್ರು, ತಾಯಿಯಾದವರಿಗೆ ಇದರ ವಿಚಾರ ಸರಿಯಾಗಿ ಗೊತ್ತಿರುತ್ತದೆ ಯಾರಿಂದ ಹುಟ್ಟಿದ್ರು ಹಾಗೆ ಅಂತ. ಅದರಿಂದ ಎಲ್ಲ ತಾರೆಯನ್ನೇ ಕೇಳಿದ್ರು, ಹೇ ಕಲ್ಯಾಣಿ, ನಿಜವನ್ನು ಹೇಳು, ಸುಳ್ಳು ಹೇಳೋದು ನಿನಗೆ ಉಚಿತ ಅಲ್ಲ ಹಾಗೆಂತ ಹೇಳಿದಾಗ ತಾರೆ ಹೇಳೇ ಬಿಟ್ಲು, ಇವನು ಚಂದ್ರನ ಮಗ, ಚಂದ್ರನ ಔರಸ ಪುತ್ರ ಹಾಗೆ ಅಂತ. ಬೃಹಸ್ಪತಿ ಆಚಾರ್ಯರ ಕ್ಷೇತ್ರಜ ಮಗನಾಗಿ ಇದ್ದಾನೆ ಹಾಗೆ ಅಂತ ಇಷ್ಟು ವಿಚಾರ ಹೇಳಿದ್ರು. ಇವರಿಬ್ಬರಲ್ಲಿ ಯಾರು ಯೋಗ್ಯರೋ ಅವರ ಹತ್ರನೇ ಈ ಮಗನನ್ನ ನೀವು ಕೊಟ್ಟು ಬಿಡ್ಬೋದು, ನಾನು ಅದಕ್ಕೆ ಒಪ್ತೀನಿ ಹಾಗೆ ಅಂತ ತಾರೆ ಹೇಳಿದ್ರು. ದೇವತೆಗಳು ಶಾಸ್ತ್ರ ವಿಚಾರ ಮಾಡಿ ಯಾವುದು ಸರಿ ಯಾವುದು ತಪ್ಪು ಅಂತ ವಿಚಾರ ಮಾಡಿ ಬುಧನನ್ನ ಚಂದ್ರನಿಗೆ ಕೊಡ್ತಾರೆ. ಅದರಿಂದ ಗುರುವಿಗೆ ಭಾರಿ ದುಃಖ ಆಗ್ತದೆ. ಆ ಗುರು ಮತ್ತು ತಾರೆಯರಿಗೆ ದೇವತೆಗಳು ವರವನ್ನು ಕೊಡ್ತಾರೆ, ಹೇ ಗುರುವೇ ಬೃಹಸ್ಪತಿ ಆಚಾರ್ಯ, ಬುಧ ನಿನ್ನ ಮಗನಾಗಿಯೂ ಇರಲಿ. ಚಂದ್ರನಿಗೆ ಹೇಳ್ತಾರೆ, ಬುಧನಿಗೆ ಹೇಳ್ತಾರೆ, ನೀನು ಚಂದ್ರನ ಮನೆಗೂ ಹೋಗು ಬಾ ಹಾಗೆಂತ. ಈ ರೀತಿಯಾಗಿ ಬುಧ, ಚಂದ್ರ ಮತ್ತು ಬೃಹಸ್ಪತಿ ಆಚಾರ್ಯರು ಇಬ್ಬರ ಮನೆಗೂ ಕೂಡ ಹೋಗಿ ಬರ್ತಾ ಇರ್ತಾರೆ. ಅದರಿಂದ ಗುರುವೇ, ನಿಮಗೆ ಮತ್ತೊಂದು ವರವನ್ನು ಕೂಡ ನಾವು ಕೊಡ್ತಾ ಇರ್ತೇವೆ. ಅದೇನಂದ್ರೆ, ಯಾವ ಮನುಷ್ಯ ನಿಮ್ಮ ಇಬ್ಬರ ಈ ವ್ರತ ಅಂದ್ರೆ ಬುಧ ಮತ್ತು ಗುರು ವ್ರತ ಅಂತ ಅದನ್ನು ಒಂದೇ ಸಮಯದಲ್ಲಿ ಆಚರಣೆ ಮಾಡ್ತಾರೋ ಅವರಿಗೆ ಎಲ್ಲಾ ಸಿದ್ಧಿಯೂ ಸಿಗುತ್ತದೆ ಹಾಗೆ ಅಂತ. ರುದ್ರದೇವರಿಗೆ ಪ್ರಿಯವಾದ ಶ್ರಾವಣ ಮಾಸದ ಬುಧವಾರ ಮತ್ತು ಗುರುವಾರ ಈ ದಿವಸಗಳಲ್ಲಿ ಯಾರು ನಿಮ್ಮನ್ನ ಪೂಜೆ ಮಾಡ್ತಾರೋ, ದಧ್ಯನ್ನವನ್ನ ನೈವೇದ್ಯ ಮಾಡ್ತಾರೋ ಅವರಿಗೆ ರುದ್ರದೇವರ ಅನುಗ್ರಹ ಆಗ್ತದೆ, ಪರಮಾತ್ಮನ ಅನುಗ್ರಹ ಆಗ್ತದೆ ಹಾಗೆ ಅಂತ. ನಿಮ್ಮ ಇಬ್ಬರ ಚಿತ್ರವನ್ನು ಅಂದ್ರೆ ಬುಧ ಮತ್ತು ಬೃಹಸ್ಪತಿ ಇಬ್ಬರ ಚಿತ್ರವನ್ನು ಕೂಡ ಬರೆದು ಪೂಜೆಯನ್ನು ಮಾಡಬೇಕು. ಒಂದೊಂದು ಕಡೆ ಇಟ್ಟು ಪೂಜೆ ಮಾಡಿದರೆ ಒಂದೊಂದು ಫಲ ಸಿಗ್ತದೆ ಅಂತ ಹೇಳ್ತಾರೆ. ಒಂದು ತೊಟ್ಟಿಲತ್ರ ಆ ಚಿತ್ರವನ್ನ ಬರೆದು ಪೂಜೆ ಮಾಡಿದರೆ ಅವರಿಗೆ ದೀರ್ಘಾಯುಷಿಯಾದ ಸದ್ಗುಣಭರಿತನಾದ ಒಂದು ಮಗ ಹುಟ್ಟುತ್ತಾನೆ ಹಾಗೆ ಅಂತ. ಇನ್ನು ಕೋಶ, ದುಡ್ಡು ಕಾಸು ಇಡುವ ಜಾಗ, ಅದರ ಹತ್ರ ಇಟ್ಟು ಪೂಜೆ ಮಾಡಿದರೆ ಸಂಪತ್ ಬೆಳೀತದೆ ಹಾಗೆ. ಅಡಿಗೆ ಮಾಡುವ ಜಾಗದಲ್ಲಿ ಬರೆದು ಪೂಜೆಯನ್ನು ಮಾಡಿದರೆ ದವಸ ಧಾನ್ಯಗಳು ಬೆಳೆಯುತ್ತದೆ ಹಾಗೆಂತ.
ಇನ್ನು ದೇವರ ಪೂಜಾ ಮನೆ ಅಲ್ಲಿ ಇಟ್ಟು ಪೂಜೆ ಮಾಡಿದರೆ ಪರಮಾತ್ಮನ ಅನುಗ್ರಹ ವಿಶೇಷವಾಗಿ ಆಗ್ತದೆ ಹಾಗೆ. ಇನ್ನು ಮಲಗುವ ಮನೆ ಅಲ್ಲಿ ಇಟ್ಟು ಪೂಜೆ ಮಾಡಿದರೆ ದಂಪತಿಗಳಲ್ಲಿ ವಿಯೋಗ ಇರೋದಿಲ್ಲ ಹಾಗೆ. ಪರಸ್ಪರ ಪ್ರೀತಿ ಭಾವನೆಯಿಂದ ಇರ್ತಾರೆ ಹಾಗೆ. ಇನ್ನು ಧಾನ್ಯಗಳು ಇರತಕ್ಕ ಜಾಗದಲ್ಲಿ ಇಟ್ಟು ಪೂಜೆ ಮಾಡಿದರೆ ಧಾನ್ಯ ಸಮೃದ್ಧಿ ಆಗ್ತದೆ. ಅದರಿಂದ ಯಾವ ಸ್ಥಳದಲ್ಲಿ ಇಟ್ಟು ಪೂಜೆ ಮಾಡ್ತೀವೋ ಆ ಸ್ಥಳಗಳಲ್ಲಿ ಇರತಕ್ಕ ಪದಾರ್ಥಗಳು ಚೆನ್ನಾಗಿ ಬೆಳೆದು ಅದು ಸಮೃದ್ಧಿಯನ್ನು ಕೊಡತಕ್ಕದ್ದು. ಈ ರೀತಿಯಾಗಿ 7 ವರ್ಷಗಳು ಈ ವ್ರತವನ್ನ ಅನುಷ್ಠಾನ ಮಾಡಿ ಉದ್ಯಾಪನೆಯನ್ನು ಮಾಡಬೇಕು ಹಾಗೆ ಅಂತ. ಮೊದಲನೇ ದಿವಸ ಪ್ರತಿಷ್ಠೆ ಮಾಡಿ ರಾತ್ರಿ ಜಾಗರವನ್ನ ಮಾಡಿ ಮಾರನೇ ದಿವಸ ಆ ಬುಧ ಮತ್ತು ಗುರು ಅವರದ ಬಂಗಾರದ ಪ್ರತಿಮೆ ಅದನ್ನ ಷೋಡಶೋಪಚಾರೆಯಿಂದ ಪೂಜೆ ಮಾಡಿ ಎಳ್ಳು ಅಕ್ಕಿ ಸಮಿತ್ತು ಇತ್ಯಾದಿಗಳಿಂದಲ ಹೋಮವನ್ನು ಮಾಡಿ ಪೂರ್ಣಾಹುತಿಯನ್ನು ಕೊಟ್ಟು ಅಂದಿನ ದಿವಸ ಅಕ್ಕ ಸೋದರ ಮಾವನ ಮಕ್ಕಳು ಇತ್ಯಾದಿಗಳನ್ನೆಲ್ಲ ಕರೆಸಿ ಅವತ್ತು ಭೋಜನವನ್ನ ಮಾಡಿಸಬೇಕು. ಶಕ್ತಿಗೆ ತಕ್ಕಂತೆ ಬ್ರಾಹ್ಮಣರಿಗೂ ಅನ್ನದಾನವನ್ನ ಮಾಡಬೇಕು. ತದನಂತರ ಯಜಮಾನ ತಾನು ಊಟ ಮಾಡಬೇಕು ಅಂತ. ಈ ರೀತಿಯಾಗಿ 7 ವರ್ಷಗಳು ಯಾರು ಮಾಡ್ತಾರೋ ಅವರ ಎಲ್ಲಾ ಇಷ್ಟಾರ್ಥಗಳು ಕೂಡ ಪೂರ್ಣವಾಗುತ್ತದೆ ಹಾಗೆ. ವಿದ್ಯೆ ಬೇಕು ಅಂತ ಯಾರು ಈ ವ್ರತವನ್ನ ಮಾಡಿಸ್ತಾರೆ ಅವನು ವೇದಶಾಸ್ತ್ರದಲ್ಲಿ ಪಂಡಿತನಾಗ್ತಾನೆ ಹಾಗೆ. ಬುಧ ಪಾಂಡಿತ್ಯವನ್ನು ಕೊಡತಕ್ಕವ ಅಂತ. ಬುಧ ಜ್ಞಾನಿ ಅಂತಾನೆ. ಬುಧ ಅಂದ್ರೆ ಒಳ್ಳೆ ಬುದ್ಧಿವಂತ ಅಂತ ಅರ್ಥ. ಅದರಿಂದ ಬುಧನ ಆರಾಧನೆ ಒಳ್ಳೆ ಪಾಂಡಿತ್ಯ ಬರುತ್ತದೆ. ಗುರು ಹೆಸರೇ ನೋಡಿ, ಗುರು ಭಾರ ಅಂತ ಅರ್ಥ. ಅನೇಕ ಸಮೃದ್ಧಿಯನ್ನ ಕೊಡತಕ್ಕ ಗ್ರಹ. ನವಗ್ರಹದಲ್ಲಿ ಇವರ ಸ್ಥಾನ ಇದೆ. ಈ ರೀತಿಯಾಗಿ ದೇವತೆಗಳು ಆ ಬೃಹಸ್ಪತಿ ಮತ್ತು ಬುಧ ಇಬ್ಬರಿಗೂ ಕೂಡ ವರವನ್ನ ಕೊಟ್ರು ಹಾಗೆ ಅಂತ. ಇನ್ನು ಉದ್ಯಾಪನೆ ದಿವಸ, ವ್ರತ ಪೂರ್ತಿಯಾಗಿ ಉದ್ಯಾಪನೆ ದಿವಸ ಮಡದಿಯ ಸೋದರ ಮಾವ ಕರೆಸಿ ಅವರಿಗೆ ಭೋಜನವನ್ನ ಮಾಡಿಸಬೇಕು ಹಾಗೆ ಅಂತ. ಇಷ್ಟೆಲ್ಲ ಹೇಳಿದಾಗ ಇದರ ರಹಸ್ಯವನ್ನು ನಾನು ತಿಳಿಬೇಕು ಹಾಗೆ ಅಂತ ಹೇಳಿದಾಗ ರುದ್ರದೇವರು ಹೇಳ್ತಾರೆ, ಸನತ್ ಕುಮಾರ, ಇಬ್ರು ಬ್ರಾಹ್ಮಣರು ಇದ್ದರು. ಅವರು ತುಂಬಾ ಬಡತನದಿಂದ ಇಡೀ ದೇಶ ಸಂಚಾರ ಮಾಡ್ತಾ ಕಷ್ಟಪಡ್ತಾ ಇದ್ರು. ಶ್ರಾವಣ ಮಾಸದಲ್ಲಿ ಆ ಧಾನ್ಯಗಳ ಭಿಕ್ಷೆಗಾಗಿ ಒಂದು ನಗರಕ್ಕೆ ಅಂತ ಹೋಗ್ತಾರೆ. ಅಲ್ಲಿ ಎಲ್ಲರ ಮನೆಯಲ್ಲೂ ಕೂಡ ಒಂದು ವ್ರತಾನುಷ್ಠಾನ ಮಾಡೋದನ್ನ ಕಂಡ್ರು. ಅದು ಯಾವುದು ಅಂದ್ರೆ ಇದೆ, ಬುಧ ಬೃಹಸ್ಪತಿ ವ್ರತವನ್ನ ಅನುಷ್ಠಾನ ಮಾಡ್ತಾ ಇದ್ರು. ಅದು ಮಾತ್ರ ಎಲ್ಲಿ ಮಾಡ್ತಾ ಇಲ್ಲ, ಅದು ಬಿಟ್ಟು ಎಲ್ಲದನ್ನು ಮಾಡ್ತಾ ಇದ್ರು. ಎಲ್ಲಾ ವ್ರತಗಳನ್ನ ಮಾಡ್ತಾ ಇದ್ರು, ಅದರ ಬುಧ ಬೃಹಸ್ಪತಿ ವ್ರತವನ್ನ ಯಾರು ಮಾಡ್ತಾ ಇಲ್ಲ. ಅವರಿಬ್ಬರ ಮಧ್ಯದಲ್ಲಿ ದೀರ್ಘಕಾಲದ ವಿವಾದ ಆಯಿತು. ಆದ ಮೇಲೆ ಈ ಬುಧ ಬೃಹಸ್ಪತಿ ದಿವಸ ಬಿಟ್ಟು ಎಲ್ಲಾ ದಿವಸಗಳಲ್ಲೂ ಏನೋ ಒಂದು ವ್ರತ ನಡೀತಾ ಇದೆ. ಅದರಿಂದ ಮಂಗಳಕರವಾದ ಆ ವ್ರತ ಎಲ್ಲರೂ ಬಿಟ್ಟಿದ್ದಾರೆ. ನಾವಿಬ್ರು ಅದನ್ನ ಶ್ರದ್ಧೆಯಿಂದ ಮಾಡೋಣ ಅಂತ ಅವರು ಚಿಂತನೆ ಮಾಡಿ ಆ ವ್ರತ ಅನುಷ್ಠಾನವನ್ನ ತಿಳ್ಕೋಬೇಕು. ಹೆಂಗ್ ಮಾಡಬೇಕು, ವಿಧಿವಿಧಾನ ಗೊತ್ತಿಲ್ಲ. ಅಂದಿನ ದಿವಸ ರಾತ್ರಿ ಕನಸಿನಲ್ಲಿ ಅವರಿಗೆ ವಿಧಿವಿಧಾನ ಎಲ್ಲ ಗೊತ್ತಾಯ್ತಂತೆ. ತದನಂತರ ಅವರು ಆ ವ್ರತವನ್ನ ಅನುಷ್ಠಾನ ಮಾಡಿ ಸಂಪದ್ಭರಿತರಾದರು ಹಾಗೆ ಅಂತ ಹೇಳ್ತಾರೆ. ಪ್ರತಿ ದಿವಸ ಸಂಪತ್ ಬೆಳೀತಾ ಹೋಗ್ತದಂತೆ. ಈ ರೀತಿಯಾಗಿ 7 ವರ್ಷಗಳು ಬುಧ ಬೃಹಸ್ಪತಿ ವ್ರತವನ್ನ ಮಾಡಿ ಪುತ್ರಪೌತ್ರಾದಿ ಸಂಪತ್ತನ್ನ ಅವರು ಪಡೆದರು ಹಾಗೆ. ಗುರು ಬೃಹಸ್ಪತಿಗಳು ಪ್ರತ್ಯಕ್ಷವಾಗಿ ತೋರಿ ಅವರಿಗೆ ವರವನ್ನು ಕೊಟ್ಟರು ಹಾಗೆ. ಆ ಸಂದರ್ಭದಲ್ಲಿ ಹೇಳಿದರು, ನೀವಿಬ್ಬರು ನಮ್ಮ ಇಬ್ಬರಿಗೆ ಸಂಬಂಧಪಟ್ಟ ವ್ರತವನ್ನ ಮಾಡಿ ಲೋಕದಲ್ಲಿ ಪ್ರಸಿದ್ಧಿಯನ್ನ ಉಂಟು ಮಾಡಿದ್ದೀರಾ. ಇಂದಿನಿಂದ ಈ ಮಂಗಳಕರವಾದ ವ್ರತವನ್ನ ಯಾರು ಆಚರಣೆ ಮಾಡ್ತಾರೋ ಅವರು ತಮ್ಮ ತಾಯಿಯ ಸೋದರ ಮಾವನಿಗೆ ಕರೆಸಿ ಅವರು ಸಂತರ್ಪಣೆಯನ್ನು ಮಾಡಬೇಕು ಹಾಗೆ ಅಂತ. ಈ ವ್ರತದ ಮಹಿಮೆಯಿಂದ ಎಲ್ಲಾ ಆಸೆಗಳು ಕೂಡ ನೆರವೇರುತ್ತದೆ ಹಾಗೆ ಅಂತ ಅವರು ಕೂಡ ವರವನ್ನು ಕೊಟ್ಟರು. ಗುರು ಮತ್ತು ಬುಧ ಅವರು ವರವನ್ನು ಕೊಟ್ಟರು ಹಾಗೆ ಅಂತ ಇದೆ. ಈ ರೀತಿಯಾಗಿ ಬುಧ ಗುರು ವ್ರತ.
ತದನಂತರ ಶುಕ್ರವಾರ ಮಾಡತಕ್ಕದ್ದು ಜೀವಂತಿಕಾ ವ್ರತ ಹಾಗೆ ಅಂತ ರುದ್ರದೇವರು ಹೇಳ್ತಾರೆ. ಈಗ ನಿನಗೆ ಶುಕ್ರವಾರ ಮಾಡತಕ್ಕ ಜೀವಂತಿಕಾ ವ್ರತ ಕಥೆಯನ್ನ ಹೇಳ್ತೇನೆ. ಶ್ರದ್ಧೆಯಿಂದ ಯಾವ ಮನುಷ್ಯ ಇದನ್ನ ಕೇಳ್ತಾನೆ ದುಃಖ ಸಾಗರದಿಂದ ಅವನು ಬಿಡುಗಡೆ ಹೊಂದ್ತಾನೆ ಅಂತ ಹೇಳ್ತಾರೆ. ಈ ವ್ರತವನ್ನು ಕುರಿತಾದ ಒಂದು ಇತಿಹಾಸ ಇದೆ, ಹೇಳ್ತೇನೆ ಅಂತ ಹೇಳ್ತಾನೆ. ಪಾಂಡ್ಯ ವಂಶದಲ್ಲಿ ಸುಶೀಲ ಅಂತ ಒಬ್ಬ ರಾಜ ಇದ್ದ. ಎಷ್ಟು ಪ್ರಯತ್ನ ಪಟ್ಟರೂ ಕೂಡ ಅವನಿಗೆ ಸಂತಾನ ಭಾಗ್ಯ ಇಲ್ಲ. ಅವನಿಗೆ ಸುಕೇಶಿ ಅಂತ ರಾಣಿ ಮಡದಿ ಇದ್ಲು. ಮಕ್ಕಳಿಲ್ಲ, ಆದ್ರಿಂದ ಅವಳಿಗೂ ಕೂಡ ತುಂಬಾ ದುಃಖ ಆಯಿತು. ಪ್ರತಿ ತಿಂಗಳು ಕೂಡ ಆದರೂ ಕೂಡ ಹೊರಗೆ ಹೇಳ್ಕೊಳ್ಳಿಕ್ಕಾಗಲ್ಲ ಅಂತ ಒಂದು ಬಟ್ಟೆಗಳನ್ನೆಲ್ಲ ತುಂಬಿಸಿ ತನ್ನ ಹೊಟ್ಟೆಯ ಸುತ್ತಿ ಕಟ್ಕೊಂಡಿದ್ಲಂತೆ. ನೋಡೋದಕ್ಕೆ ಗರ್ಭಿಣಿ ಸ್ತ್ರೀ ಅಂತೆ ಕಾಣಿಸ್ತಾ ಇತ್ತು. ಆ ತರ ನಾಟಕ ಮಾಡಿದ್ರು ಆ ರಾಣಿ. ಅದೇ ಸಂದರ್ಭದಲ್ಲಿ ತನ್ನಂತೆ ಅದೇ ಸಮಯದಲ್ಲಿ ಗರ್ಭವಾಗಿ ಪ್ರಸವ ಮಾಡತಕ್ಕ ಒಂದು ಸ್ತ್ರೀಯನ್ನ ಹುಡುಕ್ತಾ ಇದ್ದಳು. ದೈವ ಯೋಗದಿಂದ ಪುರೋಹಿತರ ಮಡದಿ ಗರ್ಭಿಣಿಯಾಗಿದ್ದದ್ದು ಗೊತ್ತಾಯಿತು. ಮೋಸ ಮಾಡತಕ್ಕ ಆ ರಾಣಿ ಒಬ್ರು ಪ್ರಸವವನ್ನ ಮಾಡತಕ್ಕ ವೈದ್ಯರು ಅವರ ಹತ್ರ ದುಡ್ಡನ್ನು ಕೊಟ್ಟು ಎಲ್ಲ ರಹಸ್ಯವನ್ನು ಹೇಳಿ ಆ ಪುರೋಹಿತರ ಮಡದಿಯ ಪ್ರಸವ ಸೇವೆಯಲ್ಲಿ ಭಾಗವಹಿಸುವಂತೆ ಮಾಡಿ ವ್ಯವಸ್ಥೆಯನ್ನು ಮಾಡಿದರು. ಇತ್ತ ರಾಜ ತಾನೇನು ಗೊತ್ತಿಲ್ಲ, ಮಡದಿ ಗರ್ಭಿಣಿಯಾಗಿದ್ದಾಳೆ, ರಾಣಿ ಗರ್ಭಿಣಿಯಾಗಿದ್ದಾಳೆ ಅಂತ ತಿಳಿದು ಪುಂಸವನ ಸೀಮಂತ ಅಂತ ಏನ್ ಮಾಡಬೇಕು ಅದೆಲ್ಲವನ್ನು ಕೂಡ ಅವನು ಮಾಡಿದ. ಪುರೋಹಿತರ ಮಡದಿ ಅವರಿಗೆ ಪ್ರಸವ ಆಯಿತು. ರಾಜನ ಮಡದಿಯು ಕೂಡ ಅದೇ ರೀತಿಯಾಗಿ ನಾಟಕವನ್ನ ಮಾಡ್ತಾ ಇದ್ದಾರೆ. ಆ ಪುರೋಹಿತರ ಮಡದಿಗೆ ಮೊದಲನೇ ಗರ್ಭ ಇದು. ಅದರಿಂದ ಪ್ರಸವದ ಬಗ್ಗೆ ಸರಿಯಾದ ವಿಷಯ ಗೊತ್ತಿಲ್ಲದ ಅವರು ಆ ರಾಣಿ ವ್ಯವಸ್ಥೆ ಮಾಡಿದ್ದ ಆ ವೈದ್ಯರ ಹತ್ರನೇ ಹೋಗಿ ಅವ್ರು ಹೇಳಿದಂಗೆ ಕೇಳ್ತಾ ಇದ್ದಾರೆ. ಆ ವೈದ್ಯರು ಕೂಡ ಪ್ರಸವ ಮಾಡತಕ್ಕ ವೈದ್ಯರು ಕೂಡ ಪುರೋಹಿತರ ಮಡದಿಯ ಕಣ್ಣಿಗೆ ಕಣ್ಣನ್ನು ಕಟ್ಟಿ ಅವಳು ಪಡೆದ ಒಂದು ಗಂಡು ಮಗು, ಆ ಪುರೋಹಿತರ ಮಡದಿ ಪಡೆದ ಗಂಡು ಮಗುವನ್ನ ರಹಸ್ಯವಾಗಿ ಯಾರಿಗೂ ಗೊತ್ತಾಗದೆ ರಾಜನ ಮಡದಿ ಹತ್ರ ತಂದು ಕೊಟ್ಟು ಬಿಡ್ತಾಳೆ. ರಾಣಿ ಆ ಮಗುವನ್ನು ಇಟ್ಟುಕೊಂಡು ತನಗೆ ಗಂಡು ಮಗು ಆಗಿದೆ ಅಂತ ಹೇಳ್ತಾರೆ. ಇತ್ತ ಆ ಪುರೋಹಿತರ ಮಡದಿ ಕಣ್ಣನ್ನ ಬಿಚ್ಚಿ ಒಂದು ಮಾಂಸಪಿಂಡವನ್ನ ಮೊದಲೇ ವ್ಯವಸ್ಥೆ ಮಾಡಿ ಇಟ್ಟಿದ್ರು, ತಂದಿಟ್ಟು ಇದೇ ಪ್ರಸವ ಆದದ್ದು ಹಾಗೆ ಅಂತ ಅದನ್ನ ಹೇಳ್ತಾರೆ. ಯಾವ ದುರದೃಷ್ಟವೋ ಏನೋ, ನಿನ್ನ ಪತಿಗೆ ಹೇಳಿ ಪರಿಹಾರವನ್ನ ಮಾಡ್ಕೋ, ಶಾಂತಿ ಪರಿಹಾರ ಎಲ್ಲ ಮಾಡ್ಕೋ ಹಾಗೆ ಅಂತ ಹೇಳಿ ಆ ವೈದ್ಯ ಸ್ತ್ರೀ ಹೋಗ್ಬಿಡ್ತಾಳೆ ಅಲ್ಲಿಂದ. ಇಷ್ಟೆಲ್ಲ ಆದರೂ ಕೂಡ ಆ ಪುರೋಹಿತರ ಮಡದಿ ಇದ್ದಾರಲ್ಲ ಅವರಿಗೆ ವಿಶ್ವಾಸ ಹುಟ್ಲಿಲ್ಲ. ಇದೇನೋ ಮೋಸ ಆಗಿದೆ ಅಂತ ಗೊತ್ತಾಯ್ತು. ಯಾಕೆ, ಗರ್ಭದಲ್ಲಿ ಇರುವಾಗ ಮಗುವಿನ ಸ್ಪರ್ಶ ಆಗ್ತಾ ಇದ್ದದ್ದು. ಅದರಿಂದ ಆ ವೈದ್ಯ ಸ್ತ್ರೀ ಹೇಳಿದ ಮಾತಿನಲ್ಲಿ ವಿಶ್ವಾಸ ಇಟ್ಟಿಲ್ಲ. ಇತ್ತ ಏನಾಯ್ತು, ರಾಜನಿಗೆ ಗೊತ್ತಾಯ್ತು ಮಗ ಹುಟ್ಟಿದ್ದಾನೆ ಹಾಗೆ ಅಂತ. ಜಾತಕರ್ಮ ಇತ್ಯಾದಿ ಎಲ್ಲವನ್ನು ಮಾಡಿ ಬ್ರಾಹ್ಮಣರಿಗೆ ಆನೆ, ಕುದುರೆ, ರಥಗಳು ಎಲ್ಲವನ್ನು ದಾನವಾಗಿ ಕೊಡ್ತಾನೆ. ಬಂಧನದಲ್ಲಿ ಇಟ್ಟಿದ್ದ ಅನೇಕ ಜನರನ್ನ ಬಿಡುಗಡೆ ಮಾಡ್ತಾನೆ. 10 ದಿವಸ ಆದ ಬಳಿಕ ನಾಮಕರಣ ಎಲ್ಲ ಮಾಡಿ ಪ್ರಿಯವ್ರತ ಅಂತ ಹೆಸರಿಡ್ತಾನೆ, ನಾಮಕರಣ ಮಾಡ್ತಾನೆ. ಇಲ್ಲಿ ಪುರೋಹಿತರ ಮಡದಿ ಶ್ರಾವಣ ಮಾಸ ಶುಕ್ರವಾರ ಬಂತು, ಜೀವಂತಿಕೆಯನ್ನ ಪೂಜೆ ಮಾಡಿದೆ. ಅನೇಕ ಮಕ್ಕಳ ಜೊತೆಗೆ ಜೀವಂತಿಕಾ ದೇವಿ ಇರುವಂತೆ ಅವಳ ಚಿತ್ರವನ್ನ ಬಿಡಿಸಿ ಹೂಮಾಲೆ ಸಮರ್ಪಣೆ ಮಾಡಿ ಪೂಜೆಯನ್ನು ಮಾಡಿ ಗೋಧಿ ಹಿಟ್ಟಿನಿಂದ 5 ದೀಪಗಳನ್ನ ಹಚ್ಚಿ ಘೃತ ಆಕಳಿನ ತುಪ್ಪದಿಂದ ಆರತಿಯನ್ನ ಮಾಡಿದರು ಹಾಗೆ. ಆ ಹಿಟ್ಟಿನ ದೀಪಗಳನ್ನೆಲ್ಲ ತುಪ್ಪದಲ್ಲಿ ಕರೆದು ಅದನ್ನ ತಾನು ಸೇವೆ ಮಾಡಿದಳು.
ಆ ಜೀವಂತಿಕಾ ದೇವಿ ಮೇಲೆ ಮಂತ್ರಾಕ್ಷತೆಗಳನ್ನೆಲ್ಲ ಹಾಕಿ ಪ್ರಾರ್ಥನೆ ಮಾಡಿದರಂತೆ. ದೇವಿ, ನನ್ನ ಮಗು ಎಲ್ಲಿದ್ರೂ ಕೂಡ ನೀನು ಅವನನ್ನ ಕಾಪಾಡು ಹಾಗಂತ ಪ್ರಾರ್ಥನೆಯನ್ನ ಮಾಡಿದರಂತೆ. ತದನಂತರ ಆ ವ್ರತ ಕಥೆ ಅದನ್ನ ಕೇಳಿ ನಮಸ್ಕರಿಸಿದ್ರು ಹಾಗೆ ಅಂತ. ಆ ಜೀವಂತಿಕಾ ದೇವಿಯ ಅನುಗ್ರಹದಿಂದ ಆ ಮಗು ದೀರ್ಘಾಯುಷಿಯಾಗಿ ಆಗಿತ್ತು. ಆ ಜೀವಂತಿಕಾ ದೇವಿಯು ಕೂಡ ಆ ಬ್ರಾಹ್ಮಣನ ಮಡದಿಯ ಪ್ರಾರ್ಥನೆಯಂತೆ ಆ ಪ್ರಿಯವ್ರತನನ್ನ ಹಗಲು ರಾತ್ರಿ ಚೆನ್ನಾಗಿ ನೋಡ್ಕೋತಾ ಇದ್ರು. ವರ್ಷಗಳು ಹೋಯಿತು. ಆ ಸುಶೀಲ ರಾಜ ಅವನು ಮೃತನಾದ. ತಂದೆ ಮೇಲೆ ಭಾರಿ ಭಕ್ತಿ ಇದ್ದ ಪ್ರಿಯವ್ರತ ತಂದೆಗೆ ಅಂತಿಮ ಕ್ರಿಯೆ ಎಲ್ಲವನ್ನು ಮಾಡ್ತಾನೆ. ತದನಂತರ ಪ್ರಿಯವ್ರತನಿಗೆ ರಾಜ್ಯದಲ್ಲಿ ಪಟ್ಟಾಭಿಷೇಕವನ್ನು ಕೂಡ ಮಾಡ್ತಾರೆ. ಪ್ರಿಯವ್ರತನು ಕೂಡ ಧರ್ಮದ ಪ್ರಕಾರ ಪ್ರಜಾ ಸಂರಕ್ಷಣೆಯನ್ನ ಮಾಡ್ತಾ ಇರ್ತಾನೆ. ಅನೇಕ ವರ್ಷಗಳು ರಾಜ್ಯ ಭೋಗವನ್ನೆಲ್ಲ ಅನುಭವಿಸ್ತಾನೆ. ಗಯಾಗೆ ಹೋಗಿ ತಂದೆಗೆ ಶ್ರಾದ್ದ ಮಾಡಬೇಕು ಅಂತ ಪ್ರಿಯವ್ರತ ಹಿರಿಯ ಮಂತ್ರಿಗಳ ಹತ್ರ ರಾಜ್ಯಭಾರವನ್ನ ಇಟ್ಟು ರಾಜರ ಬಟ್ಟೆಯನ್ನೆಲ್ಲ ಬಿಟ್ಟು ಒಂದು ಯಾತ್ರಿಕನಂತೆ ಗಯೆಗೆ ಹೋಗ್ತಾನೆ. ದಾರಿಯಲ್ಲಿ ಒಂದು ಗೃಹಸ್ಥನ ಮನೆ, ಅಲ್ಲಿ ವಾಸ ಮಾಡುತ್ತಾನೆ. ಆ ಮನೆಯ ಯಜಮಾನಿಗೆ ಪ್ರಸವ ಆಯಿತು. ಹಿಂದೆ 5 ಗಂಡು ಮಕ್ಕಳು ಹುಟ್ಟಿದ್ರು. ಆದರೆ ಆ 5 ಗಂಡು ಮಕ್ಕಳನ್ನು ಕೂಡ 5ನೇ ದಿವಸ ಹುಟ್ಟಿದ್ರಿಂದ 5ನೇ ದಿವಸ ಷಷ್ಠಿ ದೇವಿ, ಷಷ್ಠಿ ಅಂತ ಒಂದು ದೇವಿ, ಅವರು ಬಂದು ಸಂಹಾರ ಮಾಡಿಬಿಡೋದು. ಈ ಬಾರಿಯೂ ಕೂಡ 5ನೇ ದಿವಸನೇ ಪ್ರಸವ ಆಗಿದೆ. ಪ್ರಸವಾಗಿ 5 ದಿವಸ ಆಗಿದೆ. ಅಂದಿನ ಸಮಯದಲ್ಲೇ ರಾಜ ಅವರ ಮನೆಯಲ್ಲಿ, ಅಂದ್ರೆ ಯಾರು ಪ್ರಿಯವ್ರತ, ಅವರ ಮನೆ ಮುಂದೆ ಮಲಗಕ್ಕೆ ಅಂತ ಬರ್ತಾನೆ. ರಾತ್ರಿ ರಾಜ ಮಲಗಿದ್ದಾನೆ. ಯಥಾ ಪ್ರಕಾರ ಷಷ್ಠಿ ದೇವಿ ಬಂದರು. ಆಗ ಜೀವಂತಿಕಾ ದೇವಿ ಬಂದು ಷಷ್ಠಿ ದೇವಿಯನ್ನು ತಡೀತಾರೆ. ರಾಜನನ್ನ ಮೀರಿ ನೀನು ಹೋಗಬೇಡ ಹಾಗೆ. ಸರಿ ಅಂತ ಷಷ್ಠಿ ದೇವಿ ವಾಪಸ್ ಹೋದ್ರು. 5ನೇ ದಿವಸ ಮುಗಿದ್ರೂ ಕೂಡ ಮಗು ಸಂತೋಷವಾಗಿ ಇರೋದನ್ನ ನೋಡಿ ಯಜಮಾನನಿಗೆ ಸಂತೋಷ ಆಯಿತು. ಹೊರಗೆ ಯಾರು ಮಲ್ಕೊಂಡಿದ್ದಾರೆ, ಆ ಯಾತ್ರಿಗ, ಅವನ ಮಹಿಮೆಯಿಂದಲೇ ಇದೆಲ್ಲ ಆಯಿತು ಅಂತ ವಿಚಾರಿಸ್ತಾನೆ. ಒಂದು ಸಂತೋಷ ವ್ಯಕ್ತಪಡಿಸ್ತಾನೆ. ಪ್ರಭು, ಯಾರೋ ಗೊತ್ತಿಲ್ಲ, ನಿನ್ನ ಅನುಗ್ರಹದಿಂದ ನನ್ನ 6ನೇ ಮಗು ಅದು ಬದುಕಿದೆ. 5 ಮಕ್ಕಳನ್ನು ನಾನು ಕಳ್ಕೊಂಡ್ಬಿಟ್ಟಿದ್ದೀನಿ. ಅದರಿಂದ ನಮ್ಮನೇಲೇ ಇದ್ದು ನೀನು ನಾಳೆ ಹೋಗಬಹುದು ಹಾಗೆ ಅಂತ ಆ ಯಾತ್ರಿಕನಾದ ಪ್ರಿಯವ್ರತನನ್ನ ಪ್ರಾರ್ಥನೆ ಮಾಡಿದ. ಅದೇ ಪ್ರಕಾರ ರಾಜನು ಕೂಡ ಅಲ್ಲೇ ಇದ್ದು 4ನೇ ದಿವಸ ಗಯೆಗೆ ಹೊರಟೋಗ್ತಾನೆ. ಅಲ್ಲಿ ಪಿಂಡ ಪ್ರದಾನವನ್ನ ಮಾಡ್ತಾನೆ. ಆ ವಿಷ್ಣು ಪಾದದಲ್ಲಿ ಪಿಂಡದಾನ ಮಾಡುವಾಗ ಒಂದು ಆಶ್ಚರ್ಯ ಆಗ್ತದೆ. ರಾಜ ಆ ಪ್ರಿಯವ್ರತ ಪಿಂಡವನ್ನು ಇಡುವಾಗ ವಿಷ್ಣು ಪಾದದಿಂದ 2 ಕೈ ಮೇಲಕ್ಕೆ ಬರುತ್ತದಂತೆ. ಇದು ನೋಡಿ ರಾಜನಿಗೆ ಸಂಶಯ ಆಯ್ತು, ಇದೇನಿದು ಹೀಗೆ ಬರ್ತಾ ಇದೆ ಹಾಗೆ. ತದನಂತರ ಬ್ರಾಹ್ಮಣರ ಅಪ್ಪಣೆಯನ್ನು ಪಡೆದು ಆ ಪಿಂಡಗಳನ್ನ ವಿಷ್ಣುಪಾದದಲ್ಲೇ ಇಟ್ಟ. ತದನಂತರ ರಾಜ ಒಳ್ಳೆ ಜ್ಞಾನಿಯಾದ, ಸತ್ಯವನ್ನು ನುಡಿಯತಕ್ಕ ಒಂದು ಬ್ರಾಹ್ಮಣನ ಹತ್ರ ಕೇಳ್ತಾನೆ, ಏನಿದು ಕೈ ಮೇಲೆ ಬಂತಲ್ಲ, ಏನಿದು ಹಾಗೆ. ಆ ಜ್ಞಾನಿಯಾದವನು ಕೂಡ ವಿಚಾರ ಮಾಡಿ ಹೇಳ್ತಾನೆ, ಹೇ ರಾಜ, ಇದು 2 ಕೂಡ ನಿನ್ನ ತಂದೆಯರ ಕೈಗಳು ಹಾಗೆ. ಇನ್ನು ಹೆಚ್ಚಿನ ವಿಚಾರ ನೀನು ಊರಿಗೆ ಹೋಗಿ ನಿನ್ನ ತಾಯಿ ಹತ್ರ ಕೇಳು, ಅವರೆಲ್ಲವನ್ನು ತಿಳಿಸ್ತಾರೆ ಹಾಗೆ ಅಂತ ಅಷ್ಟಕ್ಕೆ ಹೇಳಿ ಮುಗಿಸಿತು. ಇದನ್ನು ಕೇಳಿ ಭಾರಿ ದುಃಖ ಪಡ್ತಾ ಇದ್ದ ರಾಜ, ಅವನಿಗೆ ಏನಿದು ಅಂತ ಯೋಚನೆ ಮಾಡ್ತಾ ಬರ್ತಾ ಇದ್ದಾನೆ. ಯಾತ್ರೆಯನ್ನು ಮುಗಿಸಿ ವಾಪಸ್ ಬರುವಾಗ ಮತ್ತು ಅದೇ ಮನೆಗೆ ಬರ್ತಾನೆ. ಯಾವ ಮನೆಯಲ್ಲಿ 6ನೇ ಮಗು ಹುಟ್ಟಿತು ಅಂತ ಆಗಿತ್ತಲ್ವ, ಅದೇ. ಬರುವಾಗಲೂ ಮತ್ತೆ ಒಂದು ಪ್ರಸವ ಆಗಿತ್ತು. ಪ್ರಸವ ಆಗಿ 5 ದಿವಸ ಆಗಿತ್ತು. ಈ ಬಾರಿಯೂ ಕೂಡ ಗಂಡು ಮಗು ಹುಟ್ಟಿತ್ತು. ಅಂದಿನ ದಿವಸ ರಾತ್ರಿನೇ ರಾಜ ಅಲ್ಲಿ ಮತ್ತೆ ಯಾತ್ರಿಕನಾಗಿ ಅಲ್ಲಿ ಮಲಗಿರ್ತಾನೆ ಅವ್ರ ಮನೆಯ ಮುಂದೆ. ಮತ್ತೆ ಷಷ್ಠಿ ದೇವಿ ಬರ್ತಾರೆ, ಆ 7ನೇ ಮಗುವನ್ನ ತೆಗೆದುಕೊಂಡು ಹೋಗಬೇಕು ಅಂತ. ಮತ್ತೆ ಜೀವಂತಿಕಾ ದೇವಿ ಬಂದು ಅವಳನ್ನ ಷಷ್ಠಿ ದೇವಿಯನ್ನ ತಡೀತಾಳೆ. ಆಗ ಷಷ್ಠಿ ದೇವಿ ಕೇಳ್ತಾಳೆ,
ಈ ಈ ರಾಜನನ್ನ ಯಾಕೆ ನೀನು ಇಷ್ಟು ಸಂರಕ್ಷಣೆ ಮಾಡ್ತಾ ಇದ್ದಿ? ಈ ಪ್ರಿಯವ್ರತನ ತಾಯಿ ಏನು ವ್ರತವನ್ನ ಮಾಡಿದರು? ಹಗಲು ರಾತ್ರಿ ಇವನನ್ನ ರಕ್ಷಣೆ ಮಾಡ್ತಾ ಇದ್ಯಲ್ಲ ಹಾಗೆ ಅಂತ ಕೇಳಿದಾಗ, ಷಷ್ಠೀದೇವಿಯ ಮಾತನ್ನು ಕೇಳಿ ಜೀವಂತಿಕಾ ದೇವಿ ಹೇಳಿದರಂತೆ, ಎಲ್ಲವನ್ನು ಹೇಳಿದರು. ಈ ರೀತಿಯಾಗಿ ಅವರ ತಾಯಿ ಮಾಡಿದ ವ್ರತ, ಜೀವಂತಿಕಾ ವ್ರತ, ಅವರ ಪ್ರಾರ್ಥನೆ, ಅದರಿಂದ ನಾನು ಇವರನ್ನ ರಕ್ಷಣೆ ಮಾಡ್ತಾ ಇದ್ದೇನೆ ಹಾಗೆ. ಇದನ್ನೆಲ್ಲ ಆ ರಾಜ ಮಲಗಿದ್ದ ನೋಡಿ, ಅವನು ಮಲಗಿಲ್ಲ, ಅವತ್ತು ಸುಮ್ಮನೆ ಮಲಗಿದಂತೆ ಇದ್ದ. ಏನಿದು, ಯಾರಿದು ಬರ್ತಾರೆ, ಆ ಮಗು ಹುಟ್ಟಿದಾಗ ಯಾರು ರಕ್ಷಣೆ ಮಾಡ್ತಾರೆ, ಇದನ್ನೆಲ್ಲ ನಾನು ಗಮನಿಸಬೇಕು ಅಂತಾನೆ ಅವನು ಅಲ್ಲಿಗೆ ಬಂದದ್ದು. ಆದ್ರೆ ಈ ಇಬ್ಬರು ದೇವತೆಗಳು, ಷಷ್ಠೀದೇವಿ, ಜೀವಂತಿಕಾ ದೇವಿ ಮಾತಾಡಿದ್ದು ಎಲ್ಲ ರಾಜನಿಗೆ ಕೇಳ್ತಾ ಇದೆ. ಜೀವಂತಿಕಾ ದೇವಿ ಹೇಳಿದರು, ಷಷ್ಠೀದೇವಿ ಶ್ರಾವಣ ಶುಕ್ರವಾರ ದಿವಸ ಈ ರಾಜನ ಪ್ರಿಯವ್ರತನ ತಾಯಿ ಪೂಜಾ ವ್ರತವನ್ನ ಮಾಡಿ ವಿಧಿ ಪ್ರಕಾರ ಮಾಡಿದ್ದಾರೆ. ಈಗಲೂ ಫಾಲೋ ಮಾಡ್ತಾ ಇದ್ದಾರ, ಆಚರಿಸ್ತಾ ಇದ್ದಾರೆ. ಆ ವಿಧಿವಿಧಾನವನ್ನು ನಾನು ತಿಳಿಸ್ತೇನೆ ಹಾಗೆ ಅಂತ. ಇವನ ತಾಯಿ ಅಂದಿನ ದಿವಸ ಹಸಿರು ಬಣ್ಣದ ಸೀರೆ ಇತ್ಯಾದಿಗಳು ಉಡೋದಿಲ್ಲ, ಹಸಿರು ಬಣ್ಣದ ಬಳೆಗಳನ್ನ ಕೈಯಲ್ಲಿ ಹಾಕೋದಿಲ್ಲ, ಅಕ್ಕಿ ತೊಳೆದ ನೀರನ್ನ ದಾಟೋದಿಲ್ಲ, ಹಸಿರು ಬಣ್ಣದ ಅಂದ್ರ ಅದರ ಕೆಳಗೆ ಹೋಗೋದಿಲ್ಲ, ಹಸಿರು ಬಣ್ಣದ ತರಕಾರಿಗಳನ್ನ ತಿನ್ನೋದಿಲ್ಲ, ಹಸಿರು ಬಣ್ಣದ ಯಾವುದು ಸೇರಿಸೋದಿಲ್ಲ ಅಂತ ಒಟ್ಟು. ಈ ವ್ರತವನ್ನ ನನ್ನ ಪ್ರೀತಿಗಾಗಿ ಮಾಡ್ತಾ ಇದ್ದಾರೆ, ಅದರಿಂದ ನಾನು ಇವರನ್ನ ರಕ್ಷಣೆ ಮಾಡ್ತಾ ಬರ್ತಾ ಇದ್ದೇನೆ ಹಾಗೆ ಅಂತ. ಇವನಿಲ್ಲಿ ಇರೋದ್ರಿಂದಲೇ ಆ ಬ್ರಾಹ್ಮಣನ ಮಗುವನ್ನು ಕೂಡ ನಾನು ರಕ್ಷಣೆ ಮಾಡ್ತಾ ಇದ್ದೇನೆ ಹಾಗೆ. ಇದೆಲ್ಲ ಆ ರಾಜ ಕೇಳಿಕೊಂಡ. ಬೆಳಿಗ್ಗೆ ಎದ್ದ ತಕ್ಷಣ ತನ್ನ ಊರಿಗೆ ಹೊರಟು ಹೋಗ್ತಾನೆ. ರಾಜ ವಾಪಸ್ ಬಂದದ್ದು ಪ್ರಜೆಗಳಿಗೆಲ್ಲ ಸಂತೋಷ ಆಯಿತು. ಬಂದು ತಾಯಿ ಹತ್ರ ಕೇಳ್ತಾನೆ, ಅಂದ್ರೆ ರಾಣಿ ಹತ್ರ ಕೇಳ್ತಾನೆ, ತನ್ನಮ್ಮ, ಅಮ್ಮ ನೀ ಜೀವಂತಿಕಾ ವ್ರತವನ್ನ ಮಾಡುವುದಾದ್ರೆ ಹೇಗೆ ಮಾಡ್ತೀಯಾ ಹಾಗೆ ಅಂತ ಕೇಳ್ತಾನೆ. ಅವನಿಗೆ, ಆ ರಾಣಿಗೆ ಯಾವುದು ಗೊತ್ತಿಲ್ಲ, ತನಗ್ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು. ತದನಂತರ ಗೊತ್ತಾಯ್ತು ಇವಳು ನಿಜವಾದ ತಾಯಿ ಅಲ್ಲ ಹಾಗೆ ಅಂತ. ತದನಂತರ ರಾಜ ಗಯಾಯಾತ್ರ ಪರಿಪೂರ್ಣ ಆಗಬೇಕಂದ್ರೆ ಮಹಾಸಮಾರಾಧನೆ ಮಾಡಬೇಕು ಅಂತ ಅನೇಕ ಬ್ರಾಹ್ಮಣ ಸುಮಂಗಲಿ ಸ್ತ್ರೀಯರು ಎಲ್ಲರನ್ನೂ ಕೂಡ ಕರೀತಾನೆ. ಆ ಸಂದರ್ಭದಲ್ಲಿ ಅವರಿಗೆ ಹಸಿರು ಬಣ್ಣದ ಸೀರೆ ಇತ್ಯಾದಿಗಳನ್ನೆಲ್ಲ ಕೊಡ್ತಾನೆ, ಬಳೆ ಇತ್ಯಾದಿಗಳು. ಯಾಕೆ? ತನ್ನ ತಾಯಿ ಯಾರಂತ ಗುರುತಿಸ್ಬೇಕು ಹಾಗೆ, ಯಾರು ಜೀವಂತಿಕಾ ವ್ರತವನ್ನು ಮಾಡ್ತಾರೆ ಹಾಗೆ ಅಂತ ತಿಳ್ಕೋಬೇಕು ಅಂತ, ಪರೀಕ್ಷೆ ಮಾಡಬೇಕು ಅಂತ ಮಾಡಿದ್ದ. ಎಲ್ಲರೂ ಬಂದ್ರು, ಪುರೋಹಿತರ ಮಡದಿಯು ಕೂಡ ಒಂದ್ ದಿವಸ ಬಂದ್ರು. ಆಗ ಅವನ ರಾಜನ ಸೇವಕರೆಲ್ಲ ಇದನ್ನು ಕೊಟ್ಟಾಗ ಆ ಪುರೋಹಿತರ ಮಡದಿ ಹೇಳಿದರಂತೆ, ಹಸಿರು ಬಣ್ಣದ ಯಾವುದನ್ನು ಕೂಡ ನಾನು ಯಾವತ್ತೂ ಸ್ವೀಕಾರ ಮಾಡೋದಿಲ್ಲ ಹಾಗೆ ಅಂತ. ಅವಳ ಮಾತನ್ನ ಕೇಳಿ ಆ ದೂತರೆಲ್ಲ ಹೋಗಿ ರಾಜನ ಹತ್ರ ಹೇಳಿದ್ರಂತೆ. ಸರಿ ಅಂತ ರಾಜ, ಗೊತ್ತಾಯ್ತು ಇವರೇ ಇರಬೇಕು ಹಾಗೆ ಅಂತ, ಕೆಂಪು ಬಣ್ಣದ ಬಟ್ಟೆಗಳು, ಬಳೆಗಳು ಎಲ್ಲವನ್ನು ಕೊಟ್ಟು ಕಳುಹಿಸಿದ. ಮತ್ತೆ ಅವ್ರನ್ನ ಅರಮನೆಗೆ ಬರಕ್ಕೆ ಹೇಳು ಅಂತ ಹೇಳಿದ. ಬರಕ್ಕೆ ಹೇಳಿದಾಗ ಪೂರ್ವ ದಿಕ್ಕಿನಲ್ಲಿ ಅಕ್ಕಿ ತೊಳೆದ ನೀರು ಮತ್ತು ಹಸಿರು ಬಣ್ಣದ ಅಂದ್ರ ಅದನ್ನೆಲ್ಲ ಅಲ್ಲಿ ಹಾಕಿ ಇಟ್ಟಿದ್ರು. ಆದರೆ ಅವರು ಆ ದಾರಿಯಿಂದ ಹೋಗೇ ಇಲ್ಲ. ಆ ಪುರೋಹಿತರ ಮಡದಿ ಆ ದಾರಿಯಿಂದ ಹೋಗದೆ ಬೇರೆ ಮಾರ್ಗದಿಂದ ಹೋದ್ರು ಹಾಗೆ. ಇದನ್ನೆಲ್ಲ ಗಮನಿಸಿದ ರಾಜ ಪುರೋಹಿತರ ಆ ಮಡದಿಗೆ ನಮಸ್ಕಾರ ಮಾಡಿ ಎಲ್ಲವನ್ನು ಕೇಳ್ತಾನೆ. ಆ ಜೀವಂತಿಕಾ ವ್ರತವನ್ನು ಕೂಡ ಯಾಕೆ ಆಚರಣೆ ಮಾಡೋದು ಎಲ್ಲವನ್ನು ಕೇಳಿ ತಿಳ್ಕೋತಾನೆ. ಅವಳು ಕೂಡ ಎಲ್ಲವನ್ನು ಹೇಳಿದ್ರು, ರಾಜನಿಗೆ ಸ್ಪಷ್ಟ ಹೇಳಿದ್ರು. ಆ ರಾಜನನ್ನು ನೋಡಿದ ಕೂಡಲೇ ಎದೆ ಹಾಲು ಬಂತಂತೆ. ಇದನ್ನೆಲ್ಲ ನೋಡಿ ಇವಳೇ ನಿಜವಾದ ತಾಯಿ ಹಾಗೆ ಅಂತ ರಾಜನಿಗೆ ಖಾತ್ರಿ ಆಯಿತು. ತನ್ನನ್ನು ಬೆಳೆಸಿದೆ ರಾಣಿ, ರಾಜಮಾತ, ಅವರ ಹತ್ರ ಹೋಗಿ, ತಾಯಿ ಹೆದರಬೇಡ, ನನ್ನ ಹುಟ್ಟಿನ ರಹಸ್ಯವನ್ನು ಹೇಳು ಹಾಗೆ ಅಂತ ಹೇಳಿದಾಗ ಆ ಸುಕೇಶಿನಿ ಎಲ್ಲವನ್ನು ಕೂಡ ಹೇಳಿದಳು. ಇದರಿಂದ ಸಂತುಷ್ಟನಾದ ರಾಜ ತನಗೆ ಜನ್ಮ ಕೊಟ್ಟ ತಂದೆ ತಾಯಿಯರನ್ನ ಭಕ್ತಿಯಿಂದ
ನಮಿಸಿ ಅವರಿಗೆ ಹೇರಳವಾದ ಸಂಪತ್ತನ್ನು ಕೊಟ್ಟ ಹಾಗೆ ಅಂತ. ಒಂದ್ ದಿವಸ ರಾತ್ರಿ ಆ ರಾಜನ ಕನಸಿನಲ್ಲಿ ಜೀವಂತಿಕಾ ದೇವಿ ಬಂದು, ಆ ರಾಜ ಕೇಳಿದನಂತೆ, ಅಲ್ಲ, ನನ್ನ ತಂದೆ ಬದುಕಿರುವಾಗಲೇ ನಾನು ಗಯೆಯಲ್ಲಿ ಪಿಂಡದಾನ ಮಾಡಿಬಿಟ್ಟೆ, ಆಗ 2 ಕೈ ಬೇರೆ ಮೇಲೆ ಬಂತು, ಅದ್ ಹೆಂಗ್ ಬಂತು ಹಾಗೆ ಅಂತ ಪ್ರಾರ್ಥನೆ ಮಾಡಿ ಅವನು ಮಲಗಿದ. ಜೀವಂತಿಕಾ ದೇವಿಯನ್ನ ಪ್ರಾರ್ಥನೆ ಮಾಡಿ ಮಲಗಿದ. ಆಗ ಕನಸಿನಲ್ಲಿ ಜೀವಂತಿಕಾ ದೇವಿ ಬಂದು ಅವನ ಸಂಶಯವನ್ನೆಲ್ಲ ನಿವರ್ತಿ ಮಾಡಿ, ರಾಜ, ನಿನಗೆ ಶ್ರದ್ಧೆ ಉಂಟು ಮಾಡುವುದಕ್ಕಾಗಿಯೇ ನಾನೇ ಆ ರೀತಿಯಾದ ಒಂದು ಮಾಯೆಯನ್ನ ಮಾಡಿದೆ, ಅದರಿಂದ ಯಾವ ಸಂದೇಹವೂ ಬೇಡ ಹಾಗೆ ಅಂತ ಎಲ್ಲ ವಿಚಾರವನ್ನು ಕೂಡ ಜೀವಂತಿಕಾ ದೇವಿ ಅವನಿಗೆ ಹೇಳಿ ಸಮಾಧಾನ ಪಡಿಸಿದ್ರು ಹಾಗೆ ಅಂತ. ಈ ರೀತಿಯಾಗಿ ಶ್ರಾವಣ ಮಾಸದ ಶುಕ್ರವಾರ ಯಾರು ಈ ವ್ರತವನ್ನ ಮಾಡ್ತಾರೆ ಅವರಿಗೆ ಸಕಲ ಭೀಷ್ಟವೂ ಕೂಡ ಅವರಿಗೆ ನೆರವೇರುತ್ತದೆ ಹಾಗೆ ಅಂತ. ಇದು ಶುಕ್ರವಾರ ಮಾಡತಕ್ಕದ್ದು. ಇನ್ನು ಶನಿವಾರ ಮಂದವಾರ ವ್ರತ ಅಂತ ಕರೀತಾರೆ. ಅಂದಿನ ದಿವಸ 3 ದೇವತೆಗಳನ್ನ ಪೂಜೆ ಮಾಡಬೇಕು ಅಂತ. ನರಸಿಂಹದೇವರು, ಹನುಮಂತ ದೇವರು, ಶನಿದೇವರು, ಶನೈಶ್ವರ ದೇವರು ಹಾಗೆ ಅಂತ. ನರಸಿಂಹದೇವರ ಪ್ರತಿಮೆಯನ್ನು ಮಾಡಿ ಷೋಡಶೋಪಚಾರ ಪೂಜೆಯಿಂದ ಕುಂಜರ ಶಾಖ ಅಂತ ಕರೀತಾರೆ, ಅದನ್ನ ಅವತ್ತು ನೈವೇದ್ಯ ಮಾಡಬೇಕು ಅಂತ. ಬ್ರಾಹ್ಮಣರ ಸಂತರ್ಪಣೆ ಮಾಡಿ ನರಸಿಂಹದೇವರಿಗೆ ನೈವೇದ್ಯ ಮಾಡಿ ಬ್ರಾಹ್ಮಣ ಸಂತರ್ಪಣೆ ಮಾಡಿ ಯಜಮಾನ ತಾನು ಭೋಜನ ಮಾಡಬೇಕು. ಅಂದಿನ ದಿವಸ ಎಳ್ಳೆಣ್ಣೆ ಅಂತ ಹೇಳ್ತಾರೆ ನೋಡಿ, ಅದು ಮತ್ತು ತುಪ್ಪದಿಂದ ನರಸಿಂಹದೇವರಿಗೆ ತುಂಬಾ ಇಷ್ಟ ಅಂತ, ಅಭಿಷೇಕ ಮಾಡಬೇಕು ಹಾಗೆ ಅಂತ. ಶನಿವಾರ ಎಳ್ಳೆಣ್ಣೆಯಲ್ಲಿ ದೀಪ ಹಚ್ಚೋದು ಇತ್ಯಾದಿಗಳು ವಿಶೇಷ ಹಾಗೆ ಅಂತ. ಅಂದಿನ ದಿವಸ ಎಳ್ಳೆಣ್ಣೆ ಸ್ನಾನ ಅಭ್ಯಂಜನ ಅದು ಕೂಡ ವಿಶೇಷ. ಬ್ರಾಹ್ಮಣ ಸ್ತ್ರೀಯರಿಗೆ, ಸುಮಂಗಲಿಯರಿಗೆ ಒಳ್ಳೆಣ್ಣೆಯನ್ನ ಕೊಡೋದು ಅಂತ ಮಾಡತಕ್ಕದ್ದು. ಇದರಿಂದ ಶನೈಶ್ವರ ಅಂತರ್ಗತ, ಮುಖ್ಯ ಪ್ರಾಣ ಅಂತರ್ಗತ ನರಸಿಂಹದೇವರು ನೋಡಿ ಹಾಗೆ ಬಂದಿದ್ದನು, ಪ್ರೀತರಾಗ್ತಾರೆ ಹಾಗೆ. ನೈವೇದ್ಯಕ್ಕೆ ಉದ್ದಿನ ಹಿಟ್ಟು ಮಾಡಿ ಸಮರ್ಪಣೆ ಮಾಡಬೇಕು, ಇದರಿಂದ ನರಸಿಂಹದೇವರ ಅನುಗ್ರಹ ಆಗುತ್ತದೆ ಹಾಗೆ. 4 ಶನಿವಾರ ಬರುತ್ತದೆ. ಯಾರು ಈ ಮಂದವ್ರತವನ್ನ ಅನುಷ್ಠಾನ ಮಾಡ್ತಾರೋ ಅವರ ಮನೆಯಲ್ಲಿ ಲಕ್ಷ್ಮಿ ಶಾಶ್ವತವಾಗಿ ಇರ್ತಾಳೆ ಹಾಗೆ. ಧನಧಾನ್ಯ ಸಂಪತ್ತುಗಳು, ಪುತ್ರ ಪೌತ್ರಾದಿ ಸಂಪತ್ತುಗಳು ಎಲ್ಲವೂ ಸಿಗ್ತದೆ. ಕೊನೆಯಲ್ಲಿ ಮರಣಾನಂತರ ವೈಕುಂಠ ಲೋಕವನ್ನು ಕೂಡ ಹೊಂದುತ್ತಾರೆ ಹಾಗೆ ಅಂತ. ನರಸಿಂಹದೇವರ ಅನುಗ್ರಹ ಅಷ್ಟು ವಿಶಿಷ್ಟವಾದದ್ದು ಹಾಗೆ ಅಂತ. ಇದು ವಾರದ ಪ್ರಕಾರ, ಯಾವ ವಾರದಲ್ಲಿ ಯಾವ ವ್ರತವನ್ನು ಮಾಡಬೇಕು ಹಾಗೆ ಅಂತ ವಿಶೇಷವಾಗಿ ಹೇಳ್ತಾರೆ. ಇನ್ನು ಮತ್ತೆ ತಿಥಿ ಪ್ರಕಾರ ಇದೆ, ಆ ವಿಚಾರವನ್ನೆಲ್ಲ ಮುಂದೆ ವಿಸ್ತಾರವಾಗಿ ನೋಡೋಣ. ಇಂದಿನ ದಿವಸ ನಾಗ ಚತುರ್ಥಿ, ಇವತ್ತು, ನಾಳೆ ನಾಗ ಪಂಚಮಿ. ನಾಗ ಚತುರ್ಥಿಯ ಬಗ್ಗೆ ಒಂದು ಮಾತು ಕೇಳಿ ಬರ್ತಾ ಇದೆ. ಅಂದಿನ ದಿವಸ ಸ್ತ್ರೀಯರು ತಮ್ಮ ಮಕ್ಕಳು, ಕುಟುಂಬ ಎಲ್ಲರೂ ಕೂಡ ಕ್ಷೇಮವಾಗಿ ಇರಬೇಕು, ನಾಗದೋಷ ಬರಬಾರದು ಎಂಬ ಅದಕ್ಕಾಗಿ ವ್ರತವನ್ನ ಮಾಡತಕ್ಕದ್ದು. ಒಂದು ಕಥೆ ಕೇಳಿ ಬರ್ತಾ ಇದೆ, ಇದು ಯಾವ ಆಧಾರ ಏನೋ ಗೊತ್ತಿಲ್ಲ, ಆದರೂ ಇದು ವಿಚಾರ ಒಂದಿದೆ. ಒಂದು ಊರಲ್ಲಿ ಒಂದು ವ್ಯವಸಾಯಿ ಇದ್ದಂತೆ. ಅವನಿಗೆ ಮಡದಿ ಮಕ್ಕಳು, ಒಂದು ಮಗಳು ಇದ್ದರಂತೆ. ಆ ವ್ಯವಸಾಯಿಗೆ ಈ ದೇವರು ದಿಂಡ್ರು ವ್ರತ ಇದರಲ್ಲಿ ಅಷ್ಟು ಆಸಕ್ತಿ ಇಲ್ಲ. ಆದ್ರೆ ಅವನ ಮಗಳು ತುಂಬಾ ಭಕ್ತಿ ಉಳ್ಳವರಾಗಿದ್ರು ಅಂತ. ಒಂದು ಬಾರಿ ಶ್ರಾವಣ ಮಾಸ ನಾಗ ಚತುರ್ಥಿ ದಿವಸ ಬಂತಂತೆ. ಅಂದನೇ ದಿವಸ ಅವನು ಭೂಮಿಯನ್ನ ಅಗೀತಾನೆ, ವ್ಯವಸಾಯ ಮಾಡೋದಕ್ಕೆ ಭೂಮಿಯನ್ನ ಅಗೀತಾನೆ. ಆದರೆ ಅಂದನೇ ದಿವಸ ಭೂಮಿಯನ್ನ ಅಗಿಬಾರದು ಅಂತ ಇದೆ. ಅದು ಇವನಿಗೆ ಗೊತ್ತಿಲ್ಲ, ಧರ್ಮಾಚರಣೆ ಗೊತ್ತಿರಲ್ಲ. ಮಾಮೂಲು ಮಾಡುವಂತೆ ಅವನು ಭೂಮಿಯನ್ನ ಅಗೀತಾನೆ. ಆದರೆ ಆ ನೇಗಿಲು ತಾಕಿ, ಒಂದು ಹಾವಿನ ಹುತ್ತ ಇದೆ, ಅದಕ್ಕೆ ತಾಕಿ ಆ ಹುತ್ತಿನಲ್ಲಿ ಇದ್ದ ನಾಗಮಾತೆ ಆಹಾರವನ್ನು ಹುಡುಕೊಂಡು ಹೊರಗೆ ಹೋಗಿದ್ದಾರೆ. ಆದರೆ ನಾಗರ ಆ ಸಣ್ಣ ಸಣ್ಣ ಮರಿಗಳು ಅದು ಆ ನೇಗಿಲು ತಾಕಿ ಅದೆಲ್ಲ ಸತ್ತವು ಅಂತ ಹೇಳ್ತಾರೆ.
ಕೆಲವೊತ್ತು ಆದ ಬಳಿಕ ನಾಗಮಾತೆ ಬಂದು ನೋಡ್ತಾಳೆ, ತನ್ನ ಮರಿಗಳೆಲ್ಲ ಸತ್ತು ಬಿದ್ದಿದೆ. ಭಾರಿ ದುಃಖ ಆಯಿತು. ಆ ಮರಣಕ್ಕೆ ಕಾರಣನಾದ ವ್ಯವಸಾಯಿಯನ್ನ ಸಂಹರಿಸ್ತೇನೆ ಅಂತ ಪ್ರತಿಜ್ಞೆ ಮಾಡಿ ಅಂದಿನ ದಿವಸ ರಾತ್ರಿ ಆ ವ್ಯವಸಾಯಿಯ ಮನೆಗೆ ಹೋಗಿ ನಾಗಮಾತೆ ಮಲಗಿದ್ದ ವ್ಯವಸಾಯಿ, ಮಡದಿ, ಮಕ್ಕಳು ಎಲ್ಲರನ್ನು ಕೂಡ ಆ ಕಚ್ಚಿ ಅವರೆಲ್ಲರೂ ಕೂಡ ಮೃತರಾಗ್ತಾರೆ. ಮತ್ತು ಆ ವ್ಯವಸಾಯಿಯ ಮಗಳು, ಅವಳಿಗೆ ಮದುವೆಯಾಗಿ ಗಂಡನ ಮನೆಯಲ್ಲಿದ್ದಳು, ಅವರನ್ನು ಕೂಡ ಸಂಹಾರ ಮಾಡಬೇಕು ಅಂತ ಮಗಳ ಮನೆಗೂ ಆ ನಾಗಮಾತೆ ಹೋದಾಗ ಅವರ ಮನೆಯಲ್ಲಿ ಅಂದಿನ ದಿವಸ ನಾಗ ಚತುರ್ಥಿ ಪಂಚಮಿ ವ್ರತವನ್ನ ಮಾಡ್ತಾ ಭಕ್ತಿಯಿಂದ ನಾಗದೇವತೆಗಳನ್ನ ಪೂಜೆ ಮಾಡ್ತಾ ಇದ್ರು. ಒಂದು ಬಟ್ಲಲ್ಲಿ ಶುದ್ಧವಾದ ಆಕಳ ಹಾಲನ್ನ ಇಟ್ಟು ನಾಗದೇವತೆಗಳನ್ನ ಪ್ರಾರ್ಥನೆ ಮಾಡ್ತಾ ಇದ್ರು. ಇಂಥ ಶುದ್ಧವಾದ ಭಕ್ತಿಯನ್ನ ಕಂಡು ಆ ನಾಗಮಾತೆಗೆ ಸಿಟ್ಟೆಲ್ಲ ದೂರ ಹೋಯ್ತಂತೆ. ಆ ಮಗಳ ಮುಂದೆ, ಆ ವ್ಯವಸಾಯಿಯ ಮಗಳ ಮುಂದೆ ಪ್ರತ್ಯಕ್ಷವಾಗಿ ಅವಳ ತಂದೆ ಮಾಡಿದ ಕೆಲಸವನ್ನು ಹೇಳಿ, ಅವಳ ಕುಟುಂಬ ಈಗ ನಾಶವಾಗಿದೆ ಅಂತನೂ ಹೇಳಿ, ಈ ಮಾತನ್ನು ಕೇಳಿ ಆ ಮಗಳಿಗೆ, ವ್ಯವಸಾಯಿಯ ಮಗಳಿಗೆ ತುಂಬಾ ದುಃಖ ಆಯಿತು. ಆ ನಾಗಮಾತೆಯ ಕಾಲಲ್ಲಿ ಪ್ರಾರ್ಥನೆ ಮಾಡ್ತಾರೆ, ನಮ್ಮ ತಂದೆ ಗೊತ್ತಿರದೆ ಮಾಡಿದ್ದಾರೆ, ದಯವಿಟ್ಟು ಮನ್ನಿಸಬೇಕು, ಮತ್ತೆ ಪ್ರಾಣ ಕೊಡಬೇಕು ಹಾಗೆ ಅಂತ ಹೇಳಿದಾಗ ಆ ಭಕ್ತಿಗೆ ಮೆಚ್ಚಿ ಆ ನಾಗಮಾತೆ ಸ್ವಲ್ಪ ಅಮೃತವನ್ನು ಕೊಡ್ತಾರೆ, ವಿಷವನ್ನ ಪರಿಹಾರ ಮಾಡತಕ್ಕದ್ದು. ಇದನ್ನು ತೆಗೆದುಕೊಂಡು ನಿಮ್ಮ ಮನೆಯಲ್ಲಿ ಇರುವವರ ಮೇಲೆ ಪ್ರೋಕ್ಷಣೆ ಮಾಡುವವರು ಬದುಕ್ತಾರೆ ಹಾಗೆಂತ ಹೇಳ್ತಾರೆ. ಆ ಮಗಳಾದವಳು ಕೂಡ ತಮ್ಮ ತಂದೆ ಮನೆಗೆ ಹೋಗಿ ನಾಗಮಾತೆ ಕೊಟ್ಟ ತೀರ್ಥವನ್ನ ಪ್ರೋಕ್ಷಣೆ ಮಾಡ್ತಾಳೆ. ಎಲ್ಲರೂ ಮತ್ತು ಪ್ರಾಣ ಬಂದು ಎದ್ದೇಳ್ತಾರೆ ಹಾಗೆಂತ. ಈ ವಿಚಾರವನ್ನು ಕೇಳಿ ವ್ಯವಸಾಯಿ ತಾನು ಮಾಡಿದ ತಪ್ಪನ್ನು ತಿದ್ದುಕೊಂಡು, ನೋಡಿ, ಒಂದು ನಾಸ್ತಿಕನನ್ನ ಆಸ್ತಿಕನನ್ನಾಗಿ ಮಾಡಿದ ಕತೆ, ದೇವತೆಯನ್ನ ಪೂಜೆ ಮಾಡಿ ಬಂದ ಹಾಗೆ ಅಂತ ಒಟ್ಟು ವಿಚಾರ. ಅದರಿಂದ ಅಂದಿನ ದಿವಸ ವಿಶೇಷವಾಗಿ ಭೂಮಿಯನ್ನ ಅಗಿಯೋದು ಇತ್ಯಾದಿ ಈ 2 ದಿವಸ ನಾಗ ಚತುರ್ಥಿ ಪಂಚಮಿ ದಿವಸ ಮಾಡೋದಿಲ್ಲ. ಮತ್ತು ತರಕಾರಿಗಳನ್ನ ತುಂಡು ಮಾಡೋದು ಇತ್ಯಾದಿ ಯಾವುದು ಮಾಡೋದಿಲ್ಲ. ಇವತ್ತು ಹುತ್ತಕ್ಕೆ ಹಾಲು ಹಾಕಬೇಕು ಹಾಗೆ ಅಂತ ಹೇಳ್ತಾರೆ. ಇನ್ನು ನಾಗ ಪಂಚಮಿ ದಿವಸ, ಮಾರನೇ ದಿವಸ, ಅಂದನೇ ದಿವಸ ಅರ್ಜುನನ ಮೊಮ್ಮಗ, ಅಂದರೆ ಅಭಿಮನ್ಯುವಿನ ಮಗ ಪರೀಕ್ಷಿತ್ ರಾಜ. ಪರೀಕ್ಷಿತ್ ರಾಜನನ್ನ ತಕ್ಷಕ ಅಂತ ಸರ್ಪ ಕಚ್ಚಿ ಅವನು ಸಾಯ್ತಾನೆ. ಕತೆ ಪ್ರಸಿದ್ಧ ಇದೆ, ಭಾಗವತದಲ್ಲಿ ಬರತಕ್ಕದ್ದು, ಲಾಸ್ಟ್ ಅಲ್ಲಿ ಬರುತ್ತದೆ. ತಕ್ಷಕ ಕಚ್ಚಿಯ ಶಾಪ ಇತ್ತು, ಶೃಂಗಿಯ ಶಾಪ. ಆ ಶಾಪಕ್ಕೆ ತಕ್ಕಂತೆ ತಕ್ಷಕ ಬಂದು ಸಾಯಿಸ್ತಾನೆ. ಇದರಿಂದ ಆ ಪರೀಕ್ಷಿತ್ ರಾಜನ ಮಗ ಜನಮೇಜಯ ರಾಜ, ಅವನಿಗೆ ಭಾರಿ ಸಿಟ್ಟು ಬಂತು. ಅವನೇನ್ ಮಾಡಿದ, ಸರ್ಪಯಾಗ ಅಂತ ಒಂದು ಮಾಡಿದ. ಆ ಸರ್ಪಯಾಗದಲ್ಲಿ ಎಲ್ಲ ಹಾವುಗಳು ಬಂದು ಆಹುತಿಯಾಗಿ ಬೀಳ್ಬೇಕು, ಸರ್ಪ ಜಾತಿಯೇ ಇರಬಾರದು ಅಂತ ಅವನು ಪ್ರಯತ್ನ ಪಡ್ತಾ ಇದ್ದ. ಅನೇಕ ಹಾವುಗಳು ಬಂದು ಆ ಬೆಂಕಿಯಲ್ಲಿ ಭಸ್ಮವಾದವು ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ಜರದ್ಗಾರು ಅಂತ ಮತ್ತು ಒಂದು ಋಷಿ ಮತ್ತು ನಾಗಕನ್ಯೆ ಮಾನಸಾದೇವಿ ಹಾಗೆ ಅಂತ ಅವರಿಬ್ಬರಿಗೂ ಕೂಡ ಆಸ್ತಿಕ ಅಂತ ಒಬ್ಬ ಋಷಿ ಹುಟ್ಟುತ್ತಾರೆ. ಜರದ್ಗಾರು ಋಷಿಗೂ ಮಾನಸಾದೇವಿ ಎನ್ನುವ ನಾಗಕನ್ಯೆಗೂ ಆಸ್ತಿಕರು ಎನ್ನತಕ್ಕ ಮುನಿ ಮಗನಾಗಿ ಹುಟ್ಟುತ್ತಾರೆ. ಅವರು ಬಂದು ಜನಮೇಜಯ ರಾಜನಿಗೆ ಅನೇಕ ಉಪದೇಶಗಳನ್ನೆಲ್ಲ ಮಾಡಿ ಆ ಯಾಗವನ್ನ ನಿಲ್ಲಿಸ್ತಾರೆ. ಎಲ್ಲರಿಗೂ ಕೂಡ ಅವರವರ ಕರ್ಮ ಕಾರಣ. ಪರೀಕ್ಷಿತ್ ರಾಜ ಸತ್ತದ್ದು, ಮೋಕ್ಷಕ್ಕೆ ಹೋಗಿದ್ದಾನೆ, ಅದರಿಂದ ಸುಮ್ಮನೆ ಯಾಕೆ ಒಂದು ಜಾತಿಯನ್ನೇ ನಾಶ ಮಾಡ್ತಾ ಇದ್ದಿ ಇತ್ಯಾದಿ ರೂಪ ಉಪದೇಶವನ್ನ ಮಾಡಿ ಆ ಯಾಗವನ್ನ ನಿಲ್ಲಿಸ್ತಾರೆ. ಆ ದಿವಸನೇ ಶ್ರಾವಣ ಶುಕ್ಲ ಪಂಚಮಿ ಹಾಗೆಂತ, ಅದರಿಂದ ನಾಗಪಂಚಮಿ ಅಂತ ವಿಶೇಷ. ಅಂದಿನ ದಿವಸ ವಿಶೇಷವಾಗಿ ನಾಗಗಳ ಪೂಜೆಯನ್ನು ಮಾಡಿದರೆ ಸರ್ಪದೋಷಗಳು ಪರಿಹಾರ ಆಗ್ತದೆ ಅಂತ. ಮತ್ತು ಕೃಷ್ಣ ಕಾಳಿಂಗ ಮರ್ದನ ಮಾಡಿದ ದಿವಸವೂ ಕೂಡ ನಾಗಪಂಚಮಿ ಅಂತ ಹೇಳ್ತಾರೆ. ಬೃಂದಾವನದಲ್ಲಿ ಕಾಳಿಂಗನ ಪ್ರಭಾವದಿಂದ ಅಲ್ಲಿ ಯಮುನಾ ಮಡು ಎಲ್ಲವೂ ವಿಷಭರಿತವಾಯಿತು. ಅನೇಕ ಗೋಪಾಲರು
ಗೋವುಗಳು ಎಲ್ಲವೂ ಕೂಡ ಮೃತವಾದವು ಆ ನದಿಯ ಸ್ಪರ್ಶದಿಂದ. ಪುಟ್ಟ ಬಾಲಕನಾದ ಶ್ರೀಕೃಷ್ಣ ಆ ನದಿಯಲ್ಲಿ, ಆ ಯಮುನಾ ಮಡುವಿನಲ್ಲಿ ಹೋಗಿ ಕಾಳಿಂಗನ ಅರ್ಧನ ಮಾಡಿ ಕಾಳಿಂಗನ ಮಡದಿಯರು ಕೃಷ್ಣನಲ್ಲಿ ಪ್ರಾರ್ಥನೆ ಮಾಡಿದಾಗ ಕಾಳಿಂಗನನ್ನು ಸಂಹಾರ ಮಾಡದೆ ಕೃಷ್ಣ ಅಭಯವನ್ನು ಕೊಡ್ತಾನೆ. ಅಂದಿನ ದಿವಸ ಆ ಕೃಷ್ಣ ಅಭಯ ಕೊಟ್ಟ ದಿವಸನೇ ನಾಗಪಂಚಮಿ ಹಾಗೆ ಅಂತ. ಅದರಿಂದ ಆ ಕೃಷ್ಣ ಕಾಳಿಂಗನ ಆ ವಿಚಾರವನ್ನ ನಾಳೆ ವಿಶೇಷವಾಗಿ ಚಿಂತನೆ ಮಾಡಬೇಕು ಎಂಬ ಒಂದು ವಿಚಾರ ಇಲ್ಲಿದೆ. ತದನಂತರ ಸಮುದ್ರ ಮಥನ ಮಾಡುವುದಕ್ಕಾಗಿ ವಾಸುಕಿಯನ್ನ ಸರ್ಪವನ್ನಾಗಿ ಮಾಡಿರ್ತಾರೆ ಅಮೃತ ಪಡೆಯುವುದಕ್ಕಾಗಿ. ಅದನ್ನೆಲ್ಲವೂ ಕೂಡ ನಾವು ಸ್ಮರಣೆ ಮಾಡಬೇಕು ಹಾಗೆಂತ ಹೇಳ್ತಾರೆ. ಅಂದ್ರೆ ನಾಗಪಂಚಮಿ ದಿವಸ 8 ನಾಗದೇವತೆಗಳು ಅನಂತ, ವಾಸುಕಿ, ಶೇಷ, ಪದ್ಮನಾಭ, ಕಂಬಳ, ತಕ್ಷಕ, ಕಾರ್ಕೋಟಕ, ಧೃತರಾಷ್ಟ್ರ ಅಂತ 8 ನಾಗದೇವತೆಗಳನ್ನ ವಿಶೇಷವಾಗಿ ಪೂಜೆ ಮಾಡತಕ್ಕದ್ದು ಹಾಗೆ ಅಂತ. ಇದರಿಂದ ಶೇಷದೇವರು ಹಾಗೆಂದ್ರೆ ಪುರಾಣಗಳಿಗೆಲ್ಲ ಅಭಿಮಾನಿಯಾದವರು. ಶೇಷದೇವರ ಪೂಜೆಯಿಂದ ವಿಶೇಷವಾಗಿ ಪುರಾಣಗಳ ಜ್ಞಾನ ನಮಗೆ ಬರುತ್ತದೆ ಅಂತ, ಭಾಗವತಾದಿ ಪುರಾಣಗಳ ಜ್ಞಾನ ಬರುತ್ತದೆ. ಅದರಿಂದ ಸ್ತ್ರೀಯರು ಪುರುಷರು ಎಲ್ಲರೂ ಕೂಡ ಪರಮಾತ್ಮನ ಜ್ಞಾನಕ್ಕಾಗಿ, ಭಕ್ತಿಗಾಗಿ ಆ ಶೇಷದೇವರ ಸರ್ಪಗಳ ಪೂಜೆ. ವರಾಹ ಪುರಾಣದಲ್ಲಿ ವಿಶೇಷವಾಗಿ ಪರಮಾತ್ಮ ಹೇಳ್ತಾನೆ, ಅಂದಿನ ದಿವಸ ಸರ್ಪಕ್ಕೆ ನಾವೇನು ಹಾಲು ಇತ್ಯಾದಿಗಳು ಕೊಡ್ತೀವಿ, ನಾನೇ ಸಂಕರ್ಷಣ ರೂಪದಿಂದ ಇದ್ದು ಅವುಗಳನ್ನ ಸ್ವೀಕಾರ ಮಾಡ್ತೇನೆ ಹಾಗೆಂತ. ಅದರಿಂದ ಕೇವಲ ಸರ್ಪ ಪೂಜೆಯಲ್ಲ, ಶೇಷಾಂತರ್ಯಾಮಿಯಾದ ಭಾರತೀಯರಮಣ ಮುಖ್ಯ ಪ್ರಾಣಾಂತರ್ಗತ ಸಂಕರ್ಷಣ ರೂಪಿ ಪರಮಾತ್ಮನ ಪೂಜೆ ಅದು ಹಾಗೆಂತ ನಾವು ಭಾವಿಸಿ ಆ ಒಂದು ಪೂಜಾ ವಿಧಾನಗಳನ್ನ ಮಾಡಬೇಕು ಹಾಗೆಂತ ಹೇಳ್ತಾ, ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇಯವಾನ ವಿಷ್ಣುರ್ಮೆ ಪರಮಸುರತ್. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ. ಶ್ರೀ ಗುರು